ಕರಗಳೆಲ್ಲ ಹೊಡಿಲಿ. ಆಮೆನ್ 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 ಕರಗಳೆಲ್ಲ ಹೊಡಿಲಿ ಯೇಸುವಿನ ಬಂಧನಗಳೆಲ್ಲ ಮುರಿಯಲ್ಪಡಲಿ. ಮುರಿಲಿ ಬಂಧನಗಳೆಲ್ಲ, ಮುರಿಲಿ ಬಂಧನಗಳೆಲ್ಲ, ಬಂಧನಗಳೆಲ್ಲ ಮುರಿಲಿ. ಓ ರಾಬಾದಾಡಾಗಾದಮ ಬಂಧನಗಳೆಲ್ಲ ಮುರಿಲಿ. ಬಂಧನಗಳೆಲ್ಲ ಮುರಿಲಿ. ಈಶ್ವರ ಮೇಲೆ ಬಿಡುಗಡೆ ಆಗಲಪ್ಪ. ಓರಿ ಬಲ ಓಡ ಬಲ ಓದಿರದ ಗದ 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 ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಂಧನಗಳೆಲ್ಲ ಮುರಿಲಿ. ಮುರಿಲಿ. ಬಂಧನಗಳೆಲ್ಲ ಮುರಿಲಿ. ಬಂಧನಗಳೆಲ್ಲ ಮುರಿಲಿ. ಓ ಬಂಧನಗಳೆಲ್ಲ ಮುರಿಲಿ. ಬಂಧನಗಳೆಲ್ಲ ಮುರಿಲಿ. ಮುರಿಲಿ ಬಂಧನಗಳೆಲ್ಲ, ಮುರಿಲಿ ಬಂಧನಗಳೆಲ್ಲ. ಬಂಧನಗಳೆಲ್ಲ ಯೇಸುವಿನ ನಾಮದಲ್ಲಿ ಮುರಿಲಿ. ಮುರಿಲಿ. ಬಂಧನಗಳೆಲ್ಲ ಮುರಿಲಿ. ಓ ರಾಬ ಶಾಪ ದಾಡಾಗಾದವ ಬಂಧನಗಳೆಲ್ಲ ಮುರಿಲಿ. ಓ ರಾಬ ಓ ರಾಬ ಮುರಿಲಿ. ಓ ರಾಬ ದಾಡಾಗಾದವ ಶತ್ರು ವೈರಿ ಯಾವ ಯಾವಗಳ ಮೇಲೆ ಬಂಧಿಸಿ ಕಟ್ಟಿಸಿ ಆಗಿದನೋ ಆ ಎಲ್ಲ ಬಂಧನ ಮುರಿಲೆ. Holy fire! Jesus, Holy Ghost, ದೇವರಾತ್ಮನೇ, ದೇವರಾತ್ಮನೇ, ಬಾ 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 ರಾ 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 ಶಾಬಾ ರಾ 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 ಶಾಬಾ ದಡಾಗಾದಬೋ da 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 ba da da ga da ba da da ga da ba shapa da da ga da ba rika ba da da ga da ba rika ba da daga 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 ಶಬ್ದವಾದಿಗಾರಗ ರೈಖ ಮಾಡ ಅವರ ಪ್ರಮಾಣ ಕಲ್ಮನ daga daga ಶಬ್ದವಾದಿಗಾರಗ ಕರ್ತಾರೆ ನಮ್ಮ ಮೇಲೆ ಇಳಿಯಲ್ಪಡಲಿ ಸ್ವಾಮಿ. ಅದರ ಬಿಡುಗಡೆ ಖರ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಅದರ ಬಿಡುಗಡೆ ಖರ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಎಲ್ಲರೂ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಓರಿ ಬಲ ಬೋಡ ಬಲಾದಿರ ಓರಿ ಬಲ ದಡಗ ಜೀಸಸ್. ಸ್ವರ್ಗೀಯ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ದೇವರೇ, ಅನೇಕ ವಿಷಯಗಳಿಗೆ, ಈ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಲು ಕೊಟ್ಟ ಕೃಪೆಗೆ ಸ್ತೋತ್ರ. ವಿಶೇಷವಾಗಿ ಇದು ಬಿಡುಗಡೆಯ ಕೂಟ. ಬಿಡುಗಡೆಯ ಕೂಟದಲ್ಲಿ ನಡೆಯಬೇಕಾದ ಕಾರ್ಯಗಳು ನಿಮ್ಮ ನಾಮದ ಮಹಿಮೆಗಾಗಿ ಈ ಪ್ರಾರ್ಥನಾ ಕೂಟದಲ್ಲಿ ನಡೀಲಿ.
ದೊಡ್ಡ ದೊಡ್ಡ ಸಾಕ್ಷಿಗಳು ಬರಲಿ. ಕಾರಣ ಮಹಿಮೆ ನಿಮಗೆ ಸ್ವಾಮಿ. ಮುಂದಿನ ಎಲ್ಲ ಭಾಗ ನಡೆಸಿರಿ. ನಿಮ್ಮನ್ನು ನಂಬಿದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವರಾಗಿದ್ದಾರ. ಆತನು ಎಂದೆಂದಿಗೂ ಒಳ್ಳೆಯದನ್ನೇ ಮಾಡುವಂಥ ಕರ್ತನಾಗಿದ್ದಾನೆ. ನಾನು ಯಾವಾಗಲೂ ಅಷ್ಟೇ ಪ್ರಸಂಗ ಮಾಡೋ ಸಮಯದಲ್ಲಿ ಪ್ರಾರಂಭದಲ್ಲಿ ಮಾತಾಡ್ತೀನಿ ನಾನು, ನಮ್ಮ ದೇವರು ಒಳ್ಳೆಯವನು ಅಂತ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ದೇವರು ಒಳ್ಳೆದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣನೇ ಅಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಮ್ಮ ದೇವರು ಒಳ್ಳೆದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕಲ್ಲ. ಆಮೇನ್. ನಂಬ್ತೀರಾ? ಹಂಗಾರೆ ಕೆಟ್ಟದ್ದು ಮಾಡೋದು ಯಾರು? ಮನುಷ್ಯರು ಮಾಡಲ್ಲ. ಒಳ್ಳೆದಕ್ಕೆ ಕಾರಣ ಯಾರು? ಹಂಗಾರೆ ಕೆಟ್ಟದಕ್ಕೆ ಕಾರಣ ಯಾರು? ಮನುಷ್ಯ ಯಾವಾಗ ಕೆಟ್ಟದ್ದು ಮಾಡ್ತಾನೆ? ಮನುಷ್ಯ ಯಾವಾಗ ಕೆಟ್ಟದ್ದು ಮಾಡ್ತಾನೆ? ಈ ಕೆಟ್ಟದ್ದು ಮಾಡೋ ಸೈತಾನ ಯಾವಾಗ ಮನುಷ್ಯನ ಹೃದಯದ ಒಳಗಡೆ ಹೋಗ್ತಾನೋ ಆವಾಗ್ಲೇನೆ ಮನುಷ್ಯನು ಕೆಟ್ಟದ್ದು ಮಾಡುವಂಥದ್ದು. ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರು ಒಳ್ಳೆದನ್ನ ಮಾಡುವಂತ ದೇವರು, ಕೆಟ್ಟದನ್ನ ಬಯಸುವ ದೇವರೇ ಅಲ್ಲ. ಯೇಸು ಸ್ವಾಮಿ ಶಿಷ್ಯರು ಹೀಗೆ ನಡ್ಕೊಂಡು ಸುವಾರ್ತೆಗಾಗಿ, ಸೇವೆಗಾಗಿ ಹಳ್ಳಿ ಹಳ್ಳಿ ಗ್ರಾಮಗಳು ಹೋಗ್ತಾ ಇರುವಾಗ ಒಂದು ಊರಿಗೆ ಹೋಗ್ತಾರೆ. ಆ ಊರಿಗೆ ಹೋಗುವಾಗ ಆ ಊರಿನಲ್ಲಿ ಜನರು ಯಾರು ಯೇಸುವನ್ನ ನಂಬಲ್ಲ, ಉಪದೇಶ ಕೇಳಲ್ಲ, ಉಪದೇಶವನ್ನ ಸ್ವೀಕಾರ ಮಾಡಲ್ಲ. ಅವಾಗ ಸಡನ್ನಾಗಿ ಶಿಷ್ಯರ ಕೋಪ ಬರುತ್ತೆ. ಈ ಊರು ನಮ್ಮನ್ನ ಸ್ವೀಕಾರ ಮಾಡಿಲ್ಲ, ಈ ಊರ್ ಜನರು ನಮ್ಮನ್ನ ಅಂಗೀಕರಿಸಿಲ್ಲ. ಯೇಸುವೆ ನೀನು ಕಟ್ಲೆ ಕೊಡು, ಆಕಾಶದಿಂದ ಏನ್ ಬರ್ಲಿ? ಬೆಂಕಿ ಮಳೆ ಬರ್ಲಿ, ಎಲ್ಲ ಸುತ್ತೋಗ್ಬಿಡ್ಲಿ ಅಂತ. ಹಲ್ಲೆಲೂಯಾ. ಹಾಗೆ ಸ್ವಾಮಿ ಹೇಳಿದ್ರು, ಗದರ್ಕೊಂಡ್ರಂತೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಕೆಟ್ಟದ್ದು ಮಾಡ್ಲಿಕ್ಕಾಗಿ ಬಂದವನಲ್ಲ, ದೇವರು ಕೆಟ್ಟದನ್ನ ಒಳ್ಳೆದಾಗಿ ಮಾಡ್ಲಿಕ್ಕಾಗಿ ಬಂದವನು. ದೇವರ ವಾಕ್ಯ ಹೇಳ್ತದೆ, ಆತನು ಕೆಟ್ಟು ಹೋದವುಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದವನೇ ಯೇಸು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದವನು ನಾನು ನಂಬಿರೋ ದೇವರು. ನಾನು ಕೆಟ್ಟೋಗಿದ್ದೆ, ಇಲ್ಲಿ ಒಬ್ಬೊಬ್ರು ಕೆಟ್ಟೋಗಿರೋರೆ, ಇವಾಗಲ್ಲ ಆವಾಗ. ಆದ್ರೆ ಕೆಟ್ಟೋಗಿರುವಂತ ನಮ್ಮನ್ನ ಲೋಕ, ಪ್ರಪಂಚ, ಸಮಾಜದವರು ನಮ್ಮನ್ನು ತಳ್ಳಿ ಹಾಕುವಾಗ ಆ ತಳ್ಳಿ ಹಾಕಲ್ಪಟ್ಟಂತ ಕೆಟ್ಟೋಗಿರುವಂತ ನಮ್ಮನ್ನ ಹುಡುಕಿಕೊಂಡು ಯಾವ ಜಾಗದಲ್ಲಿ ತಳ್ಳಲ್ಪಟ್ಟಿದ್ವೋ ಅದೇ ಜಾಗದಲ್ಲಿ ಯೇಸು ನಮ್ಮನ್ನ ಹುಡುಕಿಕೊಂಡು ಬಂದನು. ಹಲ್ಲೆಲೂಯಾ. ಆತನಿಗೆ ಬೇರೆ ಈ ಸ್ತುತಿ ಸ್ತೋತ್ರ ನಮ್ಮ ಹೃದಯವನ್ನೇ ಒಪ್ಪಿಸ್ಕೊಟ್ಬಿಟ್ರೆ ಸಾಲದು. ಏನೇನಕ್ಕೂ ಸಮರ್ಪಿಸಿಕೊಟ್ರು ಕೂಡ ಅದಕ್ಕೆ ಸಮಾನ ಆಗಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಪರಲೋಕ ಸಂತೋಷ ಪಡಿಸ್ಬೇಕು. ಪರಲೋಕ ನಮ್ಮ ಕೈಲಿ ಏನ್ ಮಾಡ್ಲಿಕ್ಕಾಗಲ್ಲ, ಒಂದೇನ್ ಮಾತ್ರ ಮಾಡ್ಲಿಕ್ಕಾಗ್ತದೆ. ಏನು? ಪರಲೋಕದಲ್ಲಿರೋ ದೇವರನ್ನ ಸಂತೋಷ ಪಡಿಸ್ಬೇಕು. ಪರಲೋಕದಲ್ಲಿರುವಂತ ದೇವರನ್ನ ಸಂತೋಷ ಪಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಆರಾಧನೆ ಏನಕ್ಕೆ ಮಾಡೋದು? ಆರಾಧನೆಯಲ್ಲಿ ಬಿಚ್ಚದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆರಾಧನೆ ಏನಕ್ಕೆ ಮಾಡೋದು? ನಾವು ಆರಾಧನೆ ಮಾಡಿದ್ರೇನಾ ದೇವ್ರ ನಮ್ಮ ಮಹಿಮೆ ಪಡೋದು? ಇಲ್ಲ ಮಹಿಮೆ ಪಡಲ್ವಾ? ನೀನು ಆರಾಧನೆ ಮಾಡಿದ್ರು ಅವ್ರ ಮಹಿಮೆ ದೇವರು, ನೀನು ಆರಾಧನೆ ಮಾಡಿಲ್ಲ ಅಂದ್ರೆ ಮಹಿಮೆ ದೇವರು. ನೀನ್ ಪ್ರಾರ್ಥನೆ ಮಾಡಿದ್ರು ಅವ್ರ ಮಹಿಮೆ ದೇವರು, ನೀನ್ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅವ್ರ ಮಹಿಮೆ ದೇವರು. ನೀನು ಉಪವಾಸ ಇದ್ರೂ ಕೂಡ ಅವ್ರ ಮಹಿಮೆ ದೇವರು, ನೀನು ಉಪವಾಸ ಇಲ್ಲ ಅಂದ್ರೂ ಕೂಡ ಮಹಿಮೆ ದೇವರು. ಏನಕ್ಕೆ ಆರಾಧನೆ ಮಾಡೋದು? ಹಲ್ಲೆಲೂಯಾ. ಏನಕ್ಕೆ ಆರಾಧನೆ?
ಅದ್ ಗೊತ್ತಾಗ್ಬಿಟ್ರೆ ಹಿಂಗ್ ಕುತ್ಕೊಳಲ್ಲ ನಾವು. ಅದೆಲ್ಲ ಓಕೆನೆ. ನೀವು ನಿಮ್ಮ ನಿಮ್ಮ ದೇಹಗಳನ್ನ ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದು ನಿಮಗೆ ಬೇಕು. ಇದೆಲ್ಲ ಓಕೆನೆ, ಇದೆಲ್ಲ ವಾಕ್ಯನೇ. ಹಲ್ಲೆಲೂಯಾ. ಆರಾಧನೆ ಏನಕ್ಕೆ ಅಂದ್ರೆ ಪರಲೋಕದಲ್ಲಿ ಲೂಸಿಫರ್ನು ದೇವರನ್ನ ಆರಾಧನೆ ಮಾಡುವಾಗ ಎಲ್ಲ ನಿಶಬ್ದ ಆಗ್ಬಿಡದಂತೆ. ಎಲ್ಲಿ ಎಲ್ಲ ನಿಶಬ್ದ ಆಗಿ ಒಂದು ವಿಶೇಷವಾದ ಮಹಿಮೆಯಲ್ಲಿ ತುಂಬಿ ಆ ಪರಲೋಕನೇ ಆ ಆರಾಧನೆ ಹಂಗೆ ತೇಲದಂತೆ. ಅಲಲೋಯ. ಏನಕ್ಕೆ ಆರಾಧನೆ ಅಂದ್ರೆ ಈ ಆರಾಧನೆ ಮಾಡ್ತಾ 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 ಆರಾಧನೆ ನಾವೆಲ್ಲೋಗಿ ನಿಲ್ಬೇಕು ಗೊತ್ತಾ? ಆರಾಧನೆ ಮಾಡ್ತಾ 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 ಸ್ತೋತ್ರಂ ಸ್ತೋತ್ರಂ ಅಲ್ಲ. ಹೇಗೆ ಆರಾಧನೆ ಮಾಡ್ತಾ ಮಾಡ್ತಾ ಸ್ತೋತ್ರಂ ಸ್ತೋತ್ರಂ ಅಲ್ಲ. ಆರಾಧನೆ ಮಾಡ್ತಾ 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 ಆರಾಧನೆ ಮಾಡ್ತಾರ ಮನುಷ್ಯ ಅವನ್ ದೇವರೊಟ್ಟಿಗೆ ನಿಲ್ಬೇಕು. ಆ ಆರಾಧನೆಯಲ್ಲಿ ಆರಾಧನೆ ನಡೆಸುವ ನಾಯಕರು ನೋಡಿದ್ರೆ ಹಂಗೇ ಆರಾಧನೆ ಹಂಗೇ ಕೊಂಡೋಗ್ತಾರೆ. ಎಲ್ಲಿ? ದೇವ್ರ ಹತ್ರ. ಅದೇ ಆರಾಧನೆ. ಪ್ರಾರ್ಥನೆ ದೇವರೊಟ್ಟಿಗೆ ಮಾತಾಡುವಂಥದ್ದು ಪ್ರಾರ್ಥನೆ. ಆರಾಧನೆ ಬಂದು ನಾವು ಆ ಆರಾಧನೆಯಲ್ಲಿ ಹಾಗೇ ದೇವ್ರ ಹತ್ರ ಹೋಗಿ ನಿಲ್ಬೇಕು. ಅದೇ ಆರಾಧನೆ. ಇಲ್ಲ ಬಂದಿದ್ದೀವಿ, ಇಲ್ಲಿ ಬಂದಿರೋರು ಆರಾಧನೆ ಮಾಡ್ತಾ 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 ಹಾಗೇ ದೇವ್ರ ಸಮೀಪಕ್ಕೆ ಹೋಗ್ಬೇಕು ನಾವು. ಆರಾಧನೆ ನಮ್ಮನ್ನೇ ನಾವು ಮರೆತು. ಅದೇ ದಾವಿದ ಮಾಡಿದ್ದು. ಅವನ್ ಮಾಡಿದ ಆರಾಧನೆಯಲ್ಲಿ ಲೋಕ ಮರ್ತೋಗಿತ್ತು. ಅವನ್ ಮಾಡಿದ ಆರಾಧನೆಯಲ್ಲಿ ಅವನನ್ನೇ ಅವನು ಮರೆತೋಗಿದ್ದ. ದೇವರೊಟ್ಟಿಗಿರುವ ಅನುಭವದಲ್ಲಿ ಅವನ ಆರಾಧನೆ ಮಾಡ್ದ. ಹಲ್ಲೆಲೂಯಾ. ಆರಾಧನೆ ಅಂದ್ರೆ ಏನು? ಆ ಆರಾಧನೆಯಲ್ಲಿ ನಾವು ಎಲ್ಲಿ ನಿಲ್ಬೇಕು? ದೇವರೊಟ್ಟಿಗೆ ನಿಲ್ಬೇಕು. ನಮ್ಮನ್ನ ಮರಿಬೇಕು, ಲೋಕ ಮರಿಬೇಕು, ಪ್ರಪಂಚ ಮರಿಬೇಕು, ಎಲ್ಲ ಮರಿಬೇಕು. ಆಗ ನಾವು ದೇವರ ಹತ್ರ ನಿಲ್ಲುವಾಗ ಆ ಆರಾಧನೆ ಏನಾಗಿರ್ತದೆ ಗೊತ್ತಾ? ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಇರ್ತದೆ. ಈಗ ಈ ಪರಲೋಕ ಎಷ್ಟು ಜನ ಬೇಕು? ಎಲ್ಲರಿಗೂ ಬೇಕಾ? ಪರಲೋಕ ಬೇಕಾ? ಈ ಪರಲೋಕ ಬೇಕಂತೇಳಿ ಪರಲೋಕಕ್ಕಾಗಿ ತವಕ ಪಡುವಂತ ವ್ಯಕ್ತಿ ಹೇಗಿರ್ತಾನೆ ಹೇಳ್ರಿ? ಗೊತ್ತಾ? ಹೇಗಿರ್ತಾರೆ? ಅಯ್ಯ, ದೇವರ ವಾಕ್ಯ ಹೇಳ್ತದೆ, ನೀನ್ ಪರಲೋಕಕ್ಕೆ ಬರ್ಬೇಕಾದ್ರೆ ಈ ಕೈ ಏನಾದ್ರೂ ತಪ್ಪು ಮಾಡಿದ್ರೆ, ಯಾವ ಕೈ? ಸೋರ್ ತಿನ್ನ ಕೈ. ಹೇಳ್ರಿ ಯಾವ ಕೈ? ಸದ್ಯ ಬೇರೆ ಏನ್ ಹೇಳಿಲ್ಲ. ಇದು ಯಾವ ಕೈ ಹೇಳ್ರಿ? ಏನ್ ಯಾವ ಕೈ ಇದು? ಕೈ ಎತ್ತರ ಮೇಲೆ. ಇದು ಯಾವ ಕೈ? ದೇವ್ರು ಹೇಳ್ತಾರೆ ಬೇಡ. ದೇವರ ಜಪ್ಪನ್ ಬಲಗೈಯೇ ಬೇಡ. ಅದು ಮುಟ್ಟಬೇಡ ಅಂದ್ರೂ ಕೂಡ ಯಾಕೆ ಮುಟ್ಟಕ್ಕೆ ನಿನ್ ಕೈ ಹೋಗ್ತದೆ? ಬೇಡ ಬೇಡ ಅಂದ್ರೂ ಕೂಡ ಈ ಕೈ ತಪ್ಪು ಮಾಡೋವಾಗ ಏನ್ ಮಾಡ್ಬೇಕಂತೆ? ಕತ್ತಿಸ್ ಕಾಯಿಸ್ಬೇಕ. ಏನ್ ವಾಕ್ಯದ ಆಧಾರ ಪ್ರಕಾರ ಈ ಕೈ ಏನ್ ಮಾಡ್ಬೇಕಂತೆ? ಈಗ ನೀವು ನೆನ್ಸ್ಕೊಳ್ರಿ, ಬೆಳಗಿಂದ ರಾತ್ರಿಗೆ ಎಷ್ಟು ತಪ್ಪುಗಳು, ಯಾವ ಪಾರ್ಟ್ಸ್ಗಳು ಮಾಡಲ್ಲ, ಎಲ್ಲ ಕತ್ತರಿಸಾಕ್ಬಿಟ್ರೆ ಈ ಪ್ರಪಂಚದಲ್ಲಿ ನೀರಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ ಈ ಕೈ ತಪ್ಪು ಮಾಡಿದ್ರೆ ಅದನ್ನ ಕತ್ತರಿಸು, ಪರಲೋಕಕ್ಕೆ ಬಾ ಅಂತಾರ. ನೋಡ್ರಿ, ಸದ್ಯ ಇಲ್ಲ ಕೆಲ ಜನರಿಗೆ. ಹಿಂಗೆಲ್ಲ ವಾಕ್ಯ ಪರಲೋಕ ಏನು? ಹಲ್ಲೆಲೂಯಾ.
ಪರಲೋಕ ತುಂಬಾ ತುಂಬಾ ಕಂಡೀಷನ್ ಇದೆ, ತುಂಬಾ ಭಯಂಕರ ಕಂಡೀಷನ್ ಇದೆ. ಈ ಕಂಡೀಷನ್ ಅಲ್ಲಿ ನಡಿಯಕ್ಕೆ ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಸಹಾಯಕನ ಕಳಿಸಿರೋದು. ಯಾರನ್ನ? ಅವ್ರೇನ್ ಮಾಡ್ತಾರೆ? ಅವ್ರ ಸಹಾಯ ಏನಾಗಿರ್ತದೆ? ಒಳ್ಳೆದರ ಕೆಟ್ಟದರ ಅರಿವು. ಹುಟ್ಟಿಸ್ತಾರ ಇಲ್ಲಿ ಹಲ್ಲೆಲೂಯಾ. ಇದು ಒಳ್ಳೆದು, ಇದು ಕೆಟ್ಟದು. ಅರಿವು ಹುಟ್ಟಿಸ್ತಾರ ಇಲ್ವಾ? ಈಗ ನಾವೊಂದು ತಪ್ಪು ಮಾಡಬಾರದು ವಿಷಯ ನಮ್ಮ ಮುಂದೆಗಡೆ ಬರುವಾಗ ಅದು ನಾವು ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಇಲ್ವಾ ತಪ್ಪು ಸರಿ ಅಂತ. ಮತ್ತೆ ನಾವು ಬಂದು ಪ್ರಾರ್ಥನೆ ಏನ್ ಮಾಡ್ತೀವಿ? ದೇವರೇ ಗೊತ್ತಿಲ್ಲ ಮಾಡ್ರು. ಗೊತ್ತಿ ಎಷ್ಟು ಮಾಡಿರ್ಬೇಕು, ಗೊತ್ತು ಎಷ್ಟು ಪಾಪ ಮಾಡಿರ್ಬೇಕು, ಗೊತ್ತಿಲ್ದ್ರೆ ಎಷ್ಟು ಪಾಪ ಮಾಡ್ಬೇಕು. ಮಾಡಿರ್ಬೋದು, ಲೆಕ್ಕ ಹಾಕ್ರಿ. ಗೊತ್ತಿಲ್ದ್ರೆ ಮಾಡ್ರೆ ಪಾಪ ಕ್ಷಮಿಸ್ಬೇಕಂದ್ರೆ ಏನು ಗೊತ್ತಿಲ್ಲ ಪಾಪ. ಎಷ್ಟು ಚೆನ್ನಾಗಿ ನೋಡ್ರಿ ದೇವ್ರನ್ನ. ದೇವ್ರೇ ಅಪ್ಪ ಗೊತ್ತಿದೆ ತಪ್ಪು ಮಾಡ್ಬಿಟ್ಟು ಕ್ಷಮಿಸಪ್ಪ, ಎಲ್ಲ ಗೊತ್ತು. ಮತ್ತೆ ದೇವ್ರ ಸಮುದ್ರದಲ್ಲಿ ಕೂತ್ಕೊಂಡು ಗೊತ್ತಿಲ್ದೇನು. ಹಲ್ಲೆಲೂಯಾ. ನೀನ್ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ದೇವರು ಬಯಸ್ತಾರೆ. ನೀನ್ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೀನ್ ಸಾಯ್ಬೇಕು. ಯಾರು ಸಾಯ್ಬೇಕು ಹೇಳ್ರಿ? ನಾನ್ ಸಾಯ್ಬೇಕು. ನಾನ್ ಸಾಯ್ಬೇಕು. ನಾವು ಸಾಯ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ನೋಡ್ತಾರೆ, ಫಸ್ಟ್ ನೀನ್ ಸತ್ತು ಹೋಗ್ಬಿಡು ಅಂತ. ಹಲ್ಲೆಲೂಯಾ. ನಿಜ. ನಾನು ಅನ್ನೋನ್ ಸಾಯ್ಬೇಕು, ಹಳೆ ಮನುಷ್ಯ ಸಾಯ್ಬೇಕು. ದೇವ್ರ ವಾಕ್ಯ ಹೇಳ್ತದೆ, ನೀನು ಹಳೆ ಮನುಷ್ಯನು ಸಾಯುವಾಗ ಈಗ ನೀ ಕ್ರಿಸ್ತನಲ್ಲಿ ಹುಟ್ಟಿರುವಂತ ಮಕ್ಕಳು ಅಂತ ದೇವರು ಹೇಳ್ತಾರೆ. ಕ್ರಿಸ್ತನಲ್ಲಿ ಹುಟ್ಟಿರೋದೆಲ್ಲವೂ ಜಯಿಸುವಂತದೆ. ಅರ್ಥ ಆಗ್ತಾ ಇದೆಯಾ? ಯಾರು ಹೇಳಿದ್ದು? ಏಸಪ್ಪ. ಕೆಲ ಜನರು ಹೇಳ್ತಾರೆ, ಏನ್ ಮಾಡ್ರು ಕಂಟ್ರೋಲ್ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಮಿಕ್ಕಿದೆಲ್ಲ ಕಂಟ್ರೋಲ್ ಆಗುತ್ತೆ, ಇದು ಕಂಟ್ರೋಲ್ ಆಗಲ್ಲ. ಏನೋ ಗೊತ್ತಿಲ್ಲ, ತುಂಬಾ ತಡಿತೀನಿ, ಕಂಟ್ರೋಲೇ ಆಗಲ್ಲ. ದೇವರ ವಾಕ್ಯ ಬೀಳ್ತದೆ, ನೀನು ಹುಟ್ಟಿದ್ರೆ ನಿನ್ನ ಏಸಪ್ಪ ನೀನು ಹುಟ್ಟಿದ್ರೆ ಅದು ಎಲ್ಲವನ್ನ ಜಯಿಸುತ್ತೆ. ಏನು? ಕ್ರಿಸ್ತನಿಗೆ ವಿರೋಧವಾಗಿರುವಂತಹದ್ದು, ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂಥದ್ದು, ಪರಲೋಕ ರಾಜ್ಯಕ್ಕೆ ವಿರೋಧವಾಗಿರುವಂತಹ ಎಲ್ಲ ಕಾರ್ಯಗಳನ್ನ ಕ್ರಿಸ್ತನಲ್ಲಿ ಹುಟ್ಟಿರುವುದು ಜಯಿಸುತ್ತೆ. ಹಲ್ಲೆಲೂಯಾ. ದೇವರ ಆತ್ಮನ ಬಲದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾವು ಕ್ರಿಸ್ತನಲ್ಲಿ ಹುಟ್ಟಿದವರಾಗಿದ್ರೆ ನಾವು ಕೋಪವನ್ನ ಜಯಿಸ್ತೇವೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಹುಟ್ಟಿದವರಾಗಿದ್ರೆ ನಾವು ದ್ವೇಷವನ್ನ ಜಯಿಸ್ತೇವೆ, ಕೋಪವನ್ನ ಜಯಿಸ್ತೇವೆ, ಹೊಟ್ಟೆ ಉರಿಯನ್ನ ಜಯಿಸ್ತೇವೆ, ಎಲ್ಲ ಪಾಪದ ಕಾರ್ಯಗಳನ್ನ ಜಯಿಸ್ತೇವೆ, ಸುಳ್ಳನ್ನ ಜಯಿಸ್ತೇವೆ, ಕಳ್ತನವನ್ನ ಜಯಿಸ್ತೇವೆ, ನಂಬಿಗಸ್ತಿಕ ಕಾರ್ಯಗಳಲ್ಲಿ ಎಲ್ಲವುಗಳನ್ನು ಜಯಿಸ್ತೇವೆ. ನಾವು ಜಯಿಸುವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಜಯಿಸ್ತೇವೆ. ಏನು ಜಯಿಸ್ತೇವೆ? ಕೋಪ, ಹೊಟ್ಟೆ ಕಿಚ್ಚು, ಮತ್ಸರ, ಕಳ್ಳತನ ವಿಷಯ, ಮೋಸದ ವಿಷಯ, ಬಂಡುತನ, ಕೆಟ್ಟ ಮಾತುಗಳು, ಜಗಳ, ಇದೆಲ್ಲವನ್ನು ಏನು ಮಾಡುತ್ತೆ? ಕ್ರಿಸ್ತನಲ್ಲಿ ಹುಟ್ಟಿರೋದು ಮಾತ್ರವೇ ಜಯಿಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮನ್ನು ಕರೆದಿದ್ದಾನೆ ಜಯಿಸುವುದಕ್ಕಾಗಿ. ಸರಿ, ಈಗ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ.
ಈಗ ನಾವು ದೇವ್ರಿಗೆ ಏನು ಕೊಡ್ಲಿಕ್ಕೆ ಆಗ್ತದೆ? ಪರಲೋಕವನ್ನ ನಾವೇನ್ ಮಾಡಬೇಕು? ಸಂತೋಷ ಪಡಿಸ್ಬೇಕು. ಅದೇ ಮ್ಯಾಟ್ರು. ಈಗ ಮ್ಯಾಟ್ರ್ ಹತ್ರ ಬರ್ತಾ ಇದ್ದೀನಿ. ಇಷ್ಟೊತ್ತು ಕಿವಿ ಮಾತು, ಇವಾಗ ಪ್ರಸಂಗದ ಬರ್ತಾ ಇದ್ದೀನಿ. ಅಲ್ಲೇಲೂಯ. ಈಗ ಪ್ರಸಂಗದ ಬರ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ನೀವು ಕಾವಲುಗಾರರಾಗಿದ್ದೀರಿ ಅಂತ ಹೇಳಿ. ನಾನು ನೀನು ಕಾವಲುಗಾರರಾಗಿದ್ದೀವಿ. ಆಮೇನಾದ್ರೂ ಹೇಳ್ರಿ ನೀವಾದ್ರು. ಸ್ತೋತ್ರ. ಯಾಕಂದ್ರೆ ನಾನು ಹೇಳಿದೆ, ದೇವ್ರು ಹೇಳ್ತಾ ಇದ್ದಾರೆ ನೀವು ಕಾವಲ್ಗಾರರಾಗಿದ್ರಿ ಅಂತ. ಒಂದು ಆಮೇನ್ ಬಂದಿಲ್ಲ. ನೀವು ಕಾವಲುಗಾರರಾಗಿದ್ರಿ ಅಂದ್ರೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಮ್ಯಾಟ್ರ್ ಸರಿ ಗೊತ್ತಿಲ್ಲ. ಈಗ ಮ್ಯಾಟ್ರ್ ಗೊತ್ತಾದ್ಮೇಲೆ ನೋಡ್ರಿ ಶಬ್ದ ಹೆಂಗ್ ಗೊತ್ತದಂತ. ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 6-7 ವಾಕ್ಯ ಹೇಳ್ತದೆ, ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ನೀನು ಕಾವಲುಗಾರರಾಗಿದ್ದೀರಿ, ನಾನು ನಿಮ್ಮನ್ನ ಈ ಲೋಕದಲ್ಲಿ ಕಾವಲುಗಾರನಾಗಿ ಇಟ್ಟಿದ್ದೇನೆ. ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ನಮ್ಮನ್ನು ನೋಡಿ, ಸಭೆಯನ್ನು ನೋಡಿ, ದೇವರ ಮಕ್ಕಳು ನೋಡಿ, ದೇವರ ಸಭೆಯನ್ನು ನೋಡಿ, ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಈ ಲೋಕದಲ್ಲಿ ಕಾವಲುಗಾರರಾಗಿ ನಾನು ನಿಮ್ಮನ್ನ ನೇಮಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾವಲುಗಾರರು ಅಂತ ಹೇಳುವಾಗ ಏನೋ ಸುಮ್ಮನೆ ದೇವರು ನಮ್ಮ ಫಲದಲ್ಲಿ ಕಾವಲುಗಾರನಾಗಿ ದೇವರು ನೇಮಿಸಲ್ಲ. ದೇವರು ಕೆಲವು ಕೃಪೆಯನ್ನು ಕೊಟ್ಟು, ಕೆಲವು ವರಗಳನ್ನು ಕೊಟ್ಟು, ಕೆಲವು ಅಭಿಷೇಕವನ್ನು ಕೊಟ್ಟು, ಕೆಲವು ಅಧಿಕಾರವನ್ನು ಕೊಟ್ಟು, ಕೆಲವು ಮಹಿಮೆಯನ್ನು ಕೊಟ್ಟು ಸ್ವರ್ಗೀಯ ದೇವರು ನಮ್ಮನ್ನ ಕಾವಲುಗಾರನಾಗಿರ್ತಾನೆ. ಪ್ರೀತಿಯ ಹೆಂಡತಿ. ಹಲ್ಲೆಲೂಯಾ. ಓದ್ರಿ ವಾಕ್ಯ ಬೇಗ ಪಟ್ಟಂತ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿರದಿರಲಿ. ಆತನಿಗೂ ವಿರಾಮ ಕೊಡದಿರ್ರಿ. ಹಲ್ಲೆಲೂಯಾ. ಏನರ್ಥ ಆಯ್ತು? ಅರ್ಥ ಆಗಿಲ್ಲ ಅಲ್ಲ? ಯೆರೂಸಲೇಮಿನ ಪೌಳಿ ಗೋಡೆಗಳನ್ನ ಕಾಯುವಂತ ಕಾವಲುಗಾರರು ದೇವರು ಹೇಳಿದರೆ, ನಾನು ನಿಮ್ಮನ್ನ ಕಾವಲುಗಾರನಾಗಿಟ್ಟಿದ್ದೀನಿ, ನಿಮಗೂ ವಿರಾಮ ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ವಿರಾಮ ಇಲ್ಲ ನಿನಗೆ. ವಿರಾಮ ಅಲ್ಲ, ವಿರಾಮ ಇಲ್ಲ ನಿನಗೂ ವಿರಾಮ ಇಲ್ಲ, ದೇವರಿಗೂ ವಿರಾಮ ಕೊಡದಿರ್ರಿ. ಅರ್ಥ ಏನು? 24 hours ನಾವು ಕಾವಲುಗಾರರು ಅಂತ. 24 ಗಂಟೆಯೂ ನಾವು ಕಾವಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಹತ್ರ ಕಾವಲುಗಾರರಿಗೆ ನಿಮಗೂ ವಿರಾಮ ಇಲ್ಲ, ದೇವ್ರಿಗೆ ವಿರಾಮ ಕೊಡಬೇಡ್ರಿ ಅಂತ ರೀತಿಯಲ್ಲಿ ಲೋಕದ ಪ್ರಸಿದ್ಧ ಇಂಥ ಕಾರ್ಯವು ಪ್ರಸಿದ್ಧವಾಗುವವರೆಗೂ ನಿಮಗೂ ವಿರಾಮ ಇಲ್ಲ, ದೇವರಿಗೂ ವಿರಾಮ ಕೊಡಬೇಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು 6 ತಾಸು 7 ತಾಸು 8 ತಾಸು 9 ತಾಸು 10 ತಾಸು ಕೆಲಸ ಮಾಡ್ಬಿಡು, ನನಗೆ ವಿರಾಮ ಬೇಕು. ಏನ್ ಬೇಕು? ಯಾರಮ್ಮ? ರಾಮ. ಯಾರಮ್ಮ? ರಾಮ. ಯಾವ್ದ? ರಾಮ. ರಾಮ ಬೇಕು. ದೇವ್ರ ಹೇಳ್ತಾರೆ ನಿನಗೆ ವಿರಾಮ ಇಲ್ಲ. ಅದು ಎಲ್ರಿಗೂ ಅಲ್ಲ ಬ್ರದರ್, ಅದು ಎಲ್ರಿಗೂ ಅಲ್ಲ ಸಿಸ್ಟರ್. ಕಾವಲುಗಾರರು ಯಾರ ಕಾವಲುಗಾರರು? ಯೇಸು ಕ್ರಿಸ್ತನ ಪ್ರಾರ್ಥನೆಗಾಗಿ ಅವನು ಬೆಟ್ಟಕ್ಕೆ
ಪ್ರಯಾಣಕ್ಕೆ ಹೋಗುವಾಗ ಪೇತ್ರ, ಯಾಕೋಬ, ಯೋಹಾನರು ಕೆಳಗಡೆ ಇರ್ತಾರೆ. ಆ ಟೈಮ್ನಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ, ನೀವು ಪ್ರಾರ್ಥನೆ ಮಾಡ್ರಿ. ಅಲ್ಲೂಯ್ಯ. ಯೇಸು ಸ್ವಾಮಿ ಹೋಗಿ ಪ್ರಾರ್ಥನೆ ಮಾಡಿ ಹಿಂದಿರುಗಿ ಬರ್ತಾರೆ, ಕಾವಲುಗಾರರು ಮಲಗಿದಾರ. ಅಲ್ಲೂಯ್ಯ. ದೇವ್ರು ಹೇಳ್ತಾರೆ, ಎದ್ದೇಳ್ರಿ, ಇದು ಮಲಗೋ ಸಮಯ ಅಲ್ಲ, ನೀವು ಕಾವಲುಗಾರರಾಗಿದ್ದೀರಿ. ಇದು ಕಾಯುವಂತ ಸಮಯ, ಇದು ಕಾಯುವಂತ ಸಮಯ, ಇದು ಪ್ರಾರ್ಥನೆ ಮಾಡುವಂತ ಸಮಯ, ನೀವು ದೇವರೊಟ್ಟಿಗೆ ಮಾತಾಡುವಂತ ಸಮಯ, ದೇವರಿಗೆ ವಿರಾಮ ಕೊಡದೆ ಇರುವಂತ ಸಮಯ ಕಾಲ ಇದು ಬಂದಾಗಿದೆ. ಇನ್ನು ವಿರಾಮ ಇಲ್ಲ, ನೀವು ಕಾವಲುಗಾರರಾಗಿದ್ದೀರಿ. ಹೇಳ್ತಾ ಇರುವಾಗಲೂ ದೇವರ ಮಹಿಮೆ ಶಕ್ತವಾಗಿ ಇಳಿದು ಬರ್ತಾ ಇದೆ. ಹೇಳ್ತಾ ಇರುವಾಗಲೂ ದೇವರ ಕೃಪೆ ಭಯಂಕರವಾಗಿ ಇಳಿದು ಬರ್ತಾ ಇದೆ. ಕಾರಣ ಈ ಪ್ರಸಂಗ ಸಾಧಾರಣವಾದ ಪ್ರಸಂಗವಲ್ಲ, ಭಯಂಕರವಾಗಿರೋ ಪ್ರಸಂಗ. ಅನೇಕ ದೇವರ ಹೃದಯದ ಮಾತುಗಳು ಅಡಕವಾಗಿರುವಂತ ಪ್ರಸಂಗ. ದೇವರ ಅನೇಕ ಹೃದಯದ ಮಾತುಗಳು ಅಡಕವಾಗಿರೋ ದೇವರ ವಾಕ್ಯ. ದೇವರು ಹೇಳ್ತಾ ಇದ್ದಾರೆ, ನೀವು ನನಗೆ ಕಾವಲುಗಾರರು. ಸಬ್ಜೆಕ್ಟ್ ಅರ್ಥ ಆಗ್ತಾರೆ ಮಾತ್ರ ದೇವ್ರ ಮಹಿಮೆ ಸಲ್ಲಿಸ್ರಿ. ದೇವನಲ್ಲಿ ಕೆಲವು ಕಾರ್ಯ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇವತ್ತು ಆತ್ಮೀಕದಲ್ಲಿ ಕೆಲವು ದೇವರ ಚಿತ್ತದ ಪ್ರಕಾರವಾಗಿ ಕೆಲವು ಯೂಟರ್ನ್ ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನಲ್ಲಿ ಸ್ವರ್ಗದ ದೇವರು ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ನೀವು ಸಾಧಾರಣವಾದವರಲ್ಲ, ನನ್ನಿಂದ ಆರಿಸಲ್ಪಟ್ಟವರು, ನನ್ನಿಂದ ಕರೆಯಲ್ಪಟ್ಟವರು. ನಾನು ನಿಮ್ಮನ್ನ ಕಾವಲುಗಾರನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾರೆ, ಸಭೆ ವಿರಾಮ ಇಲ್ಲ, ನಿನಗೆ ರೆಸ್ಟ್ ಇಲ್ಲ. ನೀವು ರೆಸ್ಟ್ ಮಾಡಬೇಕಾದವರಲ್ಲ, ನೀವು ವಿರಾಮ ತೆಗೆದುಕೊಳ್ಳಬೇಕಾದವರಲ್ಲ. ನೀವು ಕಾವಲುಗಾರರಾಗಿದ್ದೀರಿ. ದೇವರು ನಿಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾನೆ. ಆ ಕಾವಲುಗಾರ ಅಂದ್ರೆ ಯಾರು? ಅವ್ರಿಗಿರುವ ಮಹತ್ವ ಏನು? ಅವ್ರಿಗಿರುವ ಶಕ್ತಿ ಏನು? ಏನನ್ನ ಅವ್ರು ಕಾಯ್ಬೇಕು ಅನ್ನೋದನ್ನ ಇವತ್ತು ಸ್ವರ್ಗದ ದೇವರು ರಾತ್ರಿ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡೋದಕ್ಕಾಗಿ ಹೋಗ್ತಾ ಇದ್ದಾನ. ಹಲ್ಲೆಲೂಯಾ. ಏನು ಸುಮ್ಮನೆ ಬಂದು ನಾವಿಲ್ಲಿ ಕೂತಿಲ್ಲ ಚರ್ಚಲ್ಲಿ, ಏನು ಸುಮ್ಮನೆ ಬಂದು ರಕ್ಷಣೆ ಹೊಂದಿಲ್ಲ ಬಂದಿಲ್ಲ ಚರ್ಚಲ್ಲಿ. ನಾವು ರಕ್ಷಣೆ ಹೊಂದಿದ ಕಾರಣ ಏನು ಗೊತ್ತಾ? ದೇವರು ನಮ್ಮನ್ನ ಯಾವಾಗ ಕಂಡುಕೊಂಡು ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ಥಾನದಲ್ಲಿ ನಡೆಸಿ ತನ್ನ ಮಗನಾಗಿ ಸ್ವೀಕಾರ ಮಾಡಿಕೊಂಡು ಆವಾಗ ಸ್ವರ್ಗದ ದೇವರು ನಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾನೆ. ಹೆಚ್ಚಿನ ಧೈರ್ಯವಾಗಿ ಒಪ್ಕೊಳ್ಳಿಕ್ಕೆ ತಯಾರಾಗಿದ್ರಿ. ನಾನ್ ದೇವರ ಮಗನಾಗಿದ್ದೇನೆ, ನಾನ್ ದೇವರ ಮಗನಾಗಿದ್ದೇನೆ, ನಾನ್ ದೇವರ ಮಗನಾಗಿದ್ದೀನಿ. ಇವಾಗ ಹೇಳ್ತೀನಿ ಕೇಳ್ರಿ, ಯಾರೆಲ್ಲ ದೇವರ ಮಗನು, ಯಾರೆಲ್ಲ ದೇವರ ಮಗಳಾಗಿ ಮಾರ್ಪಟ್ಟಿದ್ದೀರೋ ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ಆವತ್ತಿಗೆ ನೀನು ಕಾವಲುಗಾರನಾಗಿ ಮಾರ್ಪಟ್ಟಿದ್ಯಾ, ಕಾವಲುಗಾರನಾಗಿ ನೀನು ಮಾರ್ಪಟ್ಟಿದ್ಯಾ. ಓ, ಕೆಲವು ವಿಷಯಗಳ ಮೇಲೆ ಕಾಯುವುದಕ್ಕಾಗಿ ನಾನು ನಿನ್ನ ಅಭಿಷೇಕ ಮಾಡಿದ್ದೇನೆ. ರಬಾ ರಬಾ ರಬಾ. ಇಲ್ಲಿವರೆಗೂ ಸೈತಾನ ಮರೆ ಮಾಡಿದ್ದು, ಇಲ್ಲಿವರೆಗೂ ಸೈತಾನ ಮುಚ್ಚಾಕಿದನ್ನ ಸ್ವರ್ಗದ ದೇವರು ಈ ರಾತ್ರಿಯ ವೇಳೆಯಲ್ಲಿ ಪ್ರಕಟಿಸ್ತಾ ಇದ್ದಾನೆ. ನೀನು ಸಾಧಾರಣವಾದವನಲ್ಲ, ನೀವು ಕಾವಲುಗಾರರಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ಸಮಾಧಿ ಒಳಗಡೆ ಇಟ್ಟು ದೊಡ್ಡ ಕಲ್ಲನ್ನು ಹಾಕಿ ಉರುಳಿಸ್ತಾರೆ. ಹೌದಾ ಇಲ್ಲ? ಇಲ್ಲಿರೋರು ಮಾತ್ರ ದೇವ್ರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ಸಮಾಧಿ ಒಳಗಡೆ ಇಟ್ಟು ಆಚೆಗಡೆ ದೊಡ್ಡ ಕಲ್ಲನ್ನು ಉರುಳಿಸಿ, ಆ ಕಲ್ಲು ಆ ಕಡೆ ಈ ಕಡೆ ಇಬ್ರು ಸಿಪಾಯಿಗಳಿರ್ತಾರೆ. ಯಾಕೆ? ಏನಕ್ಕೆ ಸಿಪಾಯಿಗಳಿರೋದು? ಕಾವಲಿಗೆ. ಯಾರಿಗೆ ಕಾವಲಿಗೆ? ಯೇಸುವನ್ನ ಕಾಯ್ತಾ ಇದ್ದಾರೆ. ಏನಂತ ಹೇಳಿ? ಯಾವುದೇ ಕಾರಣಕ್ಕೂ ಅವನು ಎದ್ದು ಬರಬಾರ್ದು, ಅವನು ಹೊರಗಡೆ ಬರಬಾರ್ದು, ಅವನ ಆಚೆಗಡೆ ಬರಬಾರ್ದು. ಇವನು ದೇವರು ಮನುಷ್ಯರ ಹತ್ರ ಹೋಗಬಾರ್ದು, ಮನುಷ್ಯರ ಸಮೀಪಕ್ಕೆ ಹೋಗಬಾರ್ದು, ಮನುಷ್ಯರ ಹತ್ರ ಬರಬಾರ್ದು. ಅಲ್ಲೇ
ಅಲ್ಲೇಲೂಯಾ. ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಸಮಾಧಿಯ ಹೊರಗಡೆ ಮುಚ್ಚಲ್ಪಟ್ಟ ಕಲ್ಲಿನ ಆಚೆಗಡೆ ಇಬ್ರು ಸಿಪಾಯಿಗಳು ಕಾಯ್ತಾ ಇರ್ತಾರೆ. ಯಾಕೆ? ಯೇಸು ಹೊರಗಡೆ ಬರಬಾರ್ದು ಅಂತ ಹೇಳಿ ಅವ್ರು 24 ಗಂಟೆ 3 ದಿವಸವು ಅವ್ರು ಕಾಯ್ಕೊಂಡಿರ್ತಾರೆ. ಅಲ್ಲೇಲೂಯಾ. ಅದಕ್ಕೆ ಅರ್ಥ ಏನು ಗೊತ್ತಾ? ಅವರು ಕಾವಲುಗಾರರು. ಅಲ್ಲೇಲೂಯಾ. ಕಾಯುವಂತ ಕಾವಲುಗಾರರು ಏನಕ್ಕೋಸ್ಕರ ಕಾಯ್ತಾ ಇದ್ದಾರೆ? ಯೇಸು ಬರಬಾರದು ಒಂದು. ಎರಡನೇದಾಗಿ, ಈ ಯೇಸುವಿನ ಸಮಾಧಿ ಒಳಗಡೆ ಈ ಯೇಸುವಿನ ದೇಹ ಇಟ್ಟಿದ್ದಾರೆ. ಯಾವ ಗಳಿಗೆಯಲ್ಲಿ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ ಜನರು, ಅದನ್ನು ಶಿಷ್ಯರು ಬಂದು ಏನ್ ಮಾಡಬಹುದು? ಯೇಸುವಿನ ಶರೀರವನ್ನ ಅಥವಾ ದೇಹವನ್ನ ತೆಗೆದುಕೊಂಡು ಹೋಗ್ಬಿಡ್ಬೋದು. ಅದಕ್ಕೆ ಯಾರು ಒಳಗಡೆ ಬರದೇ ಇರುವ ಹಾಗೆ, ಆಚೆ ಕಡೆ ಹೋಗ್ದವ್ರಿಗೆ ಒಬ್ರು ಕೂಡ ಹತ್ರ ಬರದೇ ಇರುವ ಹಾಗೆ ಕಾಯುವುದಕ್ಕಾಗಿ ಯಾರು? ಕಾವಲುಗಾರರು. ಕಾವಲುಗಾರರು ಇರುವಾಗ ಯಾರು ಬರಕ್ಕಾಗಲ್ಲ. ಅಲ್ಲೇಲೂಯಾ. ಆದ್ರೆ ಈ ಸ್ತ್ರೀ ಏನಕ್ಕೋಸ್ಕರ ಗೊತ್ತಾ ಬಂದಿದ್ದು? ಅಲ್ಲಿ ಯೇಸು ಎದ್ದಿರ್ತಾನೆ, ಅಲ್ಲಿ ಕಾವಲುಗಾರರು ಇರಲ್ಲ, ಅಲ್ಲಿ ಕಲ್ಲು ಇರಲ್ಲ. ಯಾಕಂದ್ರೆ ಯೇಸು ಸಾಯಕಿನ ಮುಂಚೆ ಅವನು ಹೇಳ್ದ, ನನ್ನ ಹಿಡಿದು ಕೊಡ್ತಾರೆ, ನನ್ನವರು ಹಿಡಿದು ಕೊಡ್ತಾರೆ, ಇದೇ ರೀತಿಯಲ್ಲಿ ಸಾಯಿಸ್ತಾರೆ, ಇದೇ ರೀತಿಯಲ್ಲಿ ನಡೀತೆ ಅಂತ ಹೇಳಿ ಸಾಯಕಿನ ಮುಂಚೆ ಯೇಸು ಏನು ಹೇಳಿದ್ರು ಅದು ಹಾಗೆ ನಡೀತು. ಅದೇ ಯೇಸು ಹೇಳಿದ್ರು, 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ನಾನು ಎದ್ದು ಹೊರಗಡೆ ಬರ್ತೀನಿ ಅಂತ ಹೇಳಿ ನಿಶ್ಚಯ ಯೇಸು ಎದ್ದು ಹೊರಗಡೆ ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾವಲುಗಾರರು ಏನಕ್ಕೋಸ್ಕರ ಇರೋದು? ಯೇಸು ಹೊರಗೆ ಬಂದು ಜನರ ಹತ್ರ ಹೋಗಬಾರದು ಅಂತ ಕಾಯುವುದಕ್ಕೆ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಪ್ರಸಂಗ ಒಳಗಡೆ ಹೋಗ್ಬೇಕಾ ಬೇಡ? ಇವಾಗ ವಾಕ್ಯ ತೆಗೆದು ಓದಿ ಪರಿಚಯ ಮಾಡಿರೋದು. ಇವಾಗ ಸಬ್ಜೆಕ್ಟ್ ಇರೋದು ಒಳಗಡೆ. ಇವಾಗಲೇ ಮೈನು. ಹಲ್ಲೆಲೂಯಾ. ನಾನು ಅವಾಗ ಹೇಳಿದೆ, ನೀವು ಕಾವಲುಗಾರರಾಗಿದ್ದೀನಿ ಹೇಳಿದೆ. ಕೋಳಿ ಮೊಟ್ಟೆ ಇಡುವಾಗ ಹಲ್ಲೆಲೂಯಾ, ಕೋಳಿ ಮೊಟ್ಟೆ ಇಡೋರ್ಗು ಕೂಗಲ್ಲ. ಕೋಳಿ ಒಳಗೆ ಇರೋ ಮೊಟ್ಟೆ ಇರೋವರೆಗೂ ಕೂಗಲ್ಲ. ಕೋಳಿ ಯಾವಾಗ ಗೊತ್ತಾ ಕೂಗೋದು? ಆ ಮೊಟ್ಟೆ ಈಚೆಗಡೆ ಬಂದ್ಮೇಲೆನೆ. ಕಾಕ ಕಾಕ ಕಾಕ. ಹಾಗೇನೆ ವಾಕ್ಯ ಸ್ಟಾರ್ಟಿಂಗ್ ಹೇಳುವಾಗ ಅದ್ರ ಒಳಗಡೆ ಈಚೆಗಡೆ ಬರುವಾಗಲೇನೆ ಇವರಿಗೆ ಅರ್ಥ ಆಗೋದು. ಅವಾಗ ಚಪ್ಪಾಳೆ ಬರೋದು. ಹಲ್ಲೆಲೂಯಾ. ದೇವರ ವಾಕ್ಯದ ಒಳಗಡೆ ಹೋಗೋಣ ಬೇಡ? ಟೈಮ್ ಆಯ್ತಲ್ಲ. ಹೋಗೋಣ. ನಿಮ್ ಚಾಯ್ಸು. ಫಾಸ್ಟ್ರೇ ಒಳ್ಳೆ ಸಬ್ಜೆಕ್ಟು, ದೇವ್ರು ಶಕ್ವಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಯೂಸ್ಫುಲ್ ಆಗ್ತಾ ಇದೆ. ಮಾತಾಡ್ರಿ ಅಂದ್ರೆ ನಾನು ಮಾತಾಡ್ತೀನಿ, ದೇವರು ಮಾತಾಡಿಸ್ತಾ ಇದ್ದಾರೆ ನಾನು ಮಾತಾಡ್ತೀನಿ. ನಿಲ್ಲಿಸ್ರಿ ಅಂದ್ರೆ ನಿಲ್ಲಿಸ್ತೀನಿ. ಪ್ರಯೋಜನ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಶತ್ರು ನಿಮಗೆ ವಂಚನೆ ಮಾಡಿ ಮರೆ ಮಾಡಿದಂಥ ವಿಷಯವನ್ನು ಇವತ್ತು ದೇವರು ಹೇಳ್ತಾ ಇದ್ದಾರೆ, ದೇವರು ಪ್ರಕಟಿಸ್ತಾ ಇದ್ದಾರೆ. ಏನಂತೇಳಿ? ನೀವು ಕಾವಲ್ಗಾರರಾಗಿದ್ದೀರಿ. ಕಾವಲುಗಾರರ ಕುರಿತು ನಾನು ಮಾತಾಡ್ತಾ ಇದ್ದೀನಿ, ಅಥವಾ ದೇವರಾತ್ಮ ಮಾತಾಡ್ತಾ ಇದ್ದಾರೆ. ಇದು ಯೇಸುವನ್ನ ಕಾಯುವುದಕ್ಕಾಗಿ ಇಬ್ರು ಸಿಪಾಯಿಗಳಿದ್ದಾರೆ. ಏನಕ್ಕೋಸ್ಕರವಾಗಿ? ಯೇಸುವನ್ನ ಯಾರು ತಗೊಂಡೋಗ್ಬಾರ್ದು, ಯೇಸು ಎದ್ದು ಈಚೆ ಕಡೆ ಬರಬಾರ್ದು. ಹಲ್ಲೆಲೂಯಾ. ಈ ಸಿಪಾಯಿಗಳು ನೆನೆಸ್ಕೊಂಡಿದ್ರು, ಒಂದು ವೇಳೆ ಯೇಸು ಬಂದ್ರೆ ಮನುಷ್ಯನಾಗೇ ಬರ್ತಾನೇನೋ ಗೊತ್ತಿಲ್ಲ, ಅದಕ್ಕೆ ಕಾವಲುಗಾರರು. ಬಟ್ ಅವ್ರಿಗೆ ಗೊತ್ತಿಲ್ಲ ಇವನು ದೇವರಾಗಿ ಎದ್ದು ಬಂದಿದ್ದಾನೆ ಅಂತ. ಹಲ್ಲೆಲೂಯಾ. ಇಲ್ಲಿ ಇಬ್ರು ಕಾವಲುಗಾರರಿದ್ದಾರೆ. ಈ ಕಾವಲುಗಾರರ ಕೆಲಸ ಏನು? ಯೇಸು ಈಚೆ ಬರಬಾರ್ದು, ಎದ್ದು ಯೇಸು ಜನರ ಹತ್ರ ಹೋಗ್ಬಾರ್ದು, ಜನರು ಯೇಸು ಹತ್ರ ಬರಬಾರ್ದು. ಇದು ಯಾವ ಕಾವಲುಗಾರರು? ಸೈತಾನನು ನೇಮಿಸಿರುವಂತ ಕಾವಲುಗಾರರು. ಅರ್ಥ ಆಗ್ತಾ ಇದೆಯಾ? ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಯಾವ ಸಬ್ಜೆಕ್ಟ್ ದೇವ್ರು ಮಾತಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ ಕಾವಲುಗಾರನಿಟ್ಟಿರೋದು ಯಾರು? ಸೈತಾನನು. ಏನಂತೇಳಿ? ಯೇಸು ಈಚೆ ಬರಬಾರ್ದು, ಜನರು ಯೇಸು ಹತ್ರ ಬರಬಾರ್ದು. ಅದಕ್ಕೆ ಕಾವಲುಗಾರರು. ಆ ಕಾವಲುಗಾರನ
ಸ್ವರ್ಗೀಯ ದೇವದೂತ ಏನ್ ಮಾಡ್ದ? ರೆಕ್ಕೆ ರೆಕ್ಕೆ ಸದಾ ಮುಚ್ಕೊಂಡ್ರು ಅಂತ ಹೇಳಿಲ್ಲ, ರೆಕ್ಕೆ ಬಡಿದ್ರು. ಹೀಗೆ ರೆಕ್ಕೆನಲ್ಲಿ ಕೆಲ ಜನರು ನಿದ್ದೆ ಮಾಡೋನು ಬಡಿಬೇಕಂಗೆ, ಅಲ್ಲೇ ಅಲ್ಲ. ಅಲಲುಯ್ಯ. ದೇವದೂತನ ರೆಕ್ಕೆ ಚಾಚಿ ಬಡಿಯುವಾಗ ಆ ಇಬ್ರು ಸಿಪಾಯಿಗಳು ಚೆದರಿ ಹೋದ್ರು, ಓಡಿ ಹೋದ್ರು. ದೇವ್ರು ಹೇಳ್ತಾ ಇದಾರೆ, ಈಗ ನೀವು ಕಾವಲುಗಾರರಾಗಿದ್ದೀರಿ. ಅಲ್ಲಿ ಶತ್ರು ಇಬ್ರು ನೇಮಿಸಿದಾನೆ ಕಾವಲುಗಾರನ. ಯಾರತ್ರ? ಯೇಸು ಎಂಬುದಾಗಿ ಹೇಳುವಂತ ಮನುಷ್ಯನ ಹತ್ರ ಇಬ್ರು ಕಾವಲುಗಾರರಿದ್ದಾರೆ. ಅದು ಏನಕ್ಕೋಸ್ಕರ? ಯೇಸು ಎದ್ದು ಜನರ ಹತ್ರ ಬರಬಾರ್ದು. ಜೋರಗೊಂದಲ್ಲೇಲುಯ್ಯ. ಸಂತೋಷವುಳ್ಳವರು, ಸಮಾಧಾನ ಹೊಂದಿರೋರು, ಜೋರಾಗಿ ನಿದ್ದೆ ಮಾಡೋರು. ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸು ಎದ್ದು ಜನರ ಹತ್ರ ಬರಬಾರ್ದು, ಜನರು ಯೇಸು ಹತ್ರ ಹೋಗಬಾರ್ದು ಅಂತೇಳಿ ಅಲ್ಲಿ ಇಬ್ಬರು ಕಾವಲುಗಾರರಿದ್ದಾರೆ. ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆಯಾ? ಈಗ ದೇವರು ಹೇಳ್ತಾ ಇದ್ದಾರೆ, ನೀನು ಕಾವಲುಗಾರರು. ಏನಕ್ಕೆ? ಅರ್ಥ ಆಗಿರೋರು ಇಷ್ಟೊತ್ತು 4-5 ಸಲ ಪ್ರಸಂಗ ಇಲ್ಲ ಅಂತ ನಾನು ಹೇಳಿಲ್ಲ. ನನಗೆ ಮುಂದೆ ಪ್ರಸಂಗ ಇಲ್ಲ ಅಂತ ಹೇಳ್ಬಿಟ್ಟು ಕಾವಲುಗಾರರು 4-5 ಸಲ ಸುಮ್ಮನೆ ನಿಮ್ಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದೆ. ಇನ್ನೊಂದ್ಸಾರಿ ಅವಕಾಶ ಕೊಟ್ಟು ಹೇಳ್ತೀನಿ, ಕೇಳ್ರಿ. ಯೇಸುವಿನ ಸಮಾಧಿ ಹತ್ರ ಇಬ್ರು ಕಾವಲುಗಾರನ ಇಟ್ಟಿದ್ದಾರೆ. ಈ ಕಾವಲುಗಾರನ ಇಟ್ಟಿರೋದು ಯಾರು? ಸೈತಾನನು. ಏನಂತೇಳಿ ಕಾವಲುಗಾರನ ಇಟ್ಟಿರೋದು? ಒಂದು, ಯೇಸು ಎದ್ದು ಜನರ ಹತ್ರ ಬರಬಾರ್ದು. 2, ಜನರು ಯೇಸು ಹತ್ರ ಬರಬಾರ್ದು ಅಂತ ಅಲ್ಲಿ ಕಾವಲುಗಾರನಾಗಿ ಇಬ್ಬರನ್ನೇ ಸೈತಾನ ಇಟ್ಟಿದ್ದಾನೆ. ಆದ್ರೆ ದೇವದೂತರು ಬಂದು ಏನ್ ಮಾಡಿದ್ರು? ಅವ್ರನ್ನ ಓಡಿಸಿದ್ರು. ಈಗ ಈ ವಾಕ್ಯದ ಆಧಾರದ ಮೇರೆಗೆ ದೇವರು ಹೇಳ್ತಾ ಇದ್ದಾರೆ, ಈಗ ಕಾವಲುಗಾರಳು ನೀನು. ಏನಕ್ಕೆ? ಏನ್ ಕಾವಲು? ಏನಕ್ಕೋಸ್ಕರ ಕಾವಲುಗಾರರು? ದೇವರಿಗೆ ಸ್ತೋತ್ರ. ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ, ದೇಶಕ್ಕೆ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳ್ರಿ. ಯೇಸುವಿನ ಸಮಾಧಿ ಹತ್ರ ಯೇಸು ಎದ್ದು ಜನರ ಹತ್ರ ಬರಬಾರ್ದು, ಜನರು ಯೇಸು ಹತ್ರ ಬರಬಾರ್ದು ಅಂತ ಹೇಳಿ ಅಲ್ಲಿ ಕಾವಲುಗಾರರನ್ನ ದುಷ್ಟ ಶಕ್ತಿಗಳಿಟ್ಟಿದೆ. ಅಲ್ಲಿ ದೇವದೂತನು ಬಂದು ಅವರುಗಳನ್ನ ಒಡೆದು ಓಡಿಸ್ದ. ಈಗ ಸ್ತ್ರೀಯರು ಏನ್ ಮಾಡ್ತಾ ಇದಾರೆ? ಒಳಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ದೇವದೂತ ಪ್ರಕಟ ಆಗ್ತಾ ಇದ್ದಾನೆ. ಈಗ ಆ ದೇವದೂತ ಹೇಳ್ತಾ ಇದ್ದಾನೆ, ನೀ ಹುಡುಕೋ ಯೇಸು ಇಲ್ಲಿಲ್ಲ, ಅವನ ಎದ್ದು ಆಲ್ರೆಡಿ ಜನರ ಹತ್ರ ಹೋಗಿದ್ದಾನೆ. ಹಲ್ಲೆಲೂಯ. ಈಗ ದೇವ್ರು ಹೇಳ್ತಾ ಇದಾರೆ, ಕಾವಲುಗಾರರು ನೀವು. ಅಂದ್ರೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರನ್ನ ಸ್ವರ್ಗೀಯ ದೇವರು ಬಿಡಿಸ್ಕೊಂಡು ಬಂದ ಮೇಲೆ ಅವ್ರ ಅಲ್ಲೇ ಅಂತ್ಯ ಆಗ್ಬಿಟ್ಟಿಲ್ಲ. ದೇವರು ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದಾದ ಮೇಲೂ ಕೂಡ ಈ ಫರೋಹನ ಸೈನ್ಯ, ಐಗುಪ್ತ ಶಕ್ತಿ ಇಸ್ರಾಯೇಲ್ ಜನರನ್ನ ಹಿಂಬಾಲಿಸ್ಕೊಂಡು ಬಂತು. ಇಲ್ಲಿ ದೇವರು ಈ ಸಿಪಾಯಿಗಳನ್ನ ಅಥವಾ ಈ ಕಾವಲುಗಾರನ ಬಡಿದು ಓಡಿಸಿದ ಮೇಲೆ ಕಾವಲುಗಾರರು ಸೈತಾನನಿಂದ ಉತ್ಪತ್ತಿಯಾಗಿರುವಂತಹ ಕಾವಲುಗಾರರು ಇಲ್ಲ ಅಂತೇಳಿ ಅಲ್ಲ, ಲೋಕದ ಕಡೆವರೆಗೂ ಇದ್ದಾರೆ. ಏನಕ್ಕೋಸ್ಕರ? ಯೇಸು ಇವ್ರ ಹತ್ರ ಬರಬಾರ್ದು, ಇವರು ಯೇಸು ಹತ್ರ ಹೋಗಬಾರ್ದು ಅಂತ ಹೇಳಿ. ಬಟ್ ದೇವರು ಹೇಳ್ತಾ ಇದ್ದಾರೆ, ನೀನು ಕಾವಲುಗಾರನಾಗಿದ್ದಿ. ಯಾವುದಕ್ಕಾಗಿ? ಜನಗಳಿಗಾಗಿ. ಏನು ಕಾವಲುಗಾರರಾಗಿದ್ದಿ?
ಜನಗಳಿಗಾಗಿ ಇಲ್ಲಿ ಸೈತಾನನು ನೇಮಿಸಿರುವ ಕಾವಲುಗಾರನು ಜನರು ಯೇಸು ಹತ್ರ ಬರಬಾರ್ದು, ಯೇಸು ಜನರ ಹತ್ರ ಹೋಗಬಾರ್ದು. ಆದ್ರೆ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಜನರ ಮೇಲೆ ಕಾವಲುಗಾರನಾಗಿ ಇಡ್ತಾ ಇದ್ದಾನ. ಈಗ ನಿನ್ನನ್ನು ಕಾವಲುಗಾರನಾಗಿ ಇಟ್ಟ ಮೇಲೆ ಈಗ ನಿನಗೆ ವಿರಾಮ ಇಲ್ಲ. ನಾವ್ ಹೇಳ್ತೀವಿ ನೋಡ್ದ ಏನಂತ, 3 ದಿನ ಕೆಲಸ ಮಾಡ್ಬಿಡ್ತೀನಿ, 4ನೇ ದಿನ ಒಂದಿನಕ್ಕೆ ನಾನು ಸುವಾರ್ತೆಗೆ ಹೋಗ್ತೀನಿ. ಇದು ನಂಬಾರ್ದು ಇದು. ಹಲ್ಲೆಲೂಯ. ದೇವರು ನಿಮ್ಮನ್ನ, ನೀವು ಇರುವಂತ ಮನೆ ಅಕ್ಕಪಕ್ಕದಲ್ಲಿಯೇ ದೇವರು ನಿಮ್ಮನ್ನ ಕಾವಲುಗಾರರಾಗಿ ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಗೊತ್ತಾ? ದೇವ್ ನನಗೆ ಸುವಾರ್ತೆ ಕರೆದಿದ್ದಾರೆ, ದೇವ್ ನನ್ನ ಸೇವೆ ಕರೆದಿದ್ದಾರೆ ಅಂತೇಳಿ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಜಿಗಿಯೋದು. ಈ ಊರು ಬಿಟ್ಟು ಅಯ್ಯೋ ಪಾಪ, ದೇವ್ರು ಹೇಳ್ತಾರೆ ಫಸ್ಟ್ ನೀನಲ್ಲಿ ಇಟ್ಟಿರೋದು ಅಲ್ಲಿ ನೋಡು. ಅಂದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನೀವು ಸುವಾರ್ತೆಯನ್ನ ಸಾರಿ ಆ ಜನಗಳನ್ನ ನೀವು ದೇವ್ರ ಹತ್ರ ನಡೆಸುವಂತಹ ಕಾವಲುಗಾರರಾಗಿದ್ದೀರಿ. ನೋಡಿ, ಆಮೇಲೆ ಬಂದಿಲ್ಲ. ಇದು ಸ್ವಲ್ಪ ಕಷ್ಟ. ಯಾವುದು? ಕುತ್ಕೊಂಡು ಪ್ರಾರ್ಥನೆ ಮಾಡ್ಬಿಡ್ಬೋದು. ಕುತ್ಕೊಂಡು ಕೆಲ ಜನ ನೋಡಿದ್ರೆ ಪುಡುಕ್ ಅಂತ ಬಾಗಿಲು ಮುಚ್ಕೊಂಡು ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರು ನಂಬಾರ್ದು ಯಾವ ಟೈಮಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ಒಳಗಡೆ ಅಂತ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಂಗೆ ಮಾಡ್ತಾರೆ, ಸೋತ್ರ ಅರ್ಧ ಗಂಟೆ ಹೇಳ್ತಾರೆ, ಆಮೇಲೆ ಶಬ್ದನೇ ಬರಲ್ಲ. ಅವ್ರು ನೆನ್ಸ್ಕೊಂತಾರೆ ಎಲ್ಲೋ ದೇವರಾತ್ಮ ಪರವಶ ಆಗಿರ್ಬೇಕು ಅಂತ. ಆಮೇಲೆ ಬರ್ತಾರೆ, ಕಣ್ಣೆಲ್ಲ ಊದೋಗಿರುತ್ತೋ. ಅವ್ರು ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡೋಕೆ ಅವ್ರಿಗೆ ಗೊತ್ತಿಲ್ಲ, ಅರ್ಧ ಗಂಟೆನೇ ಅವ್ರ ಮೇಲೆ ಪ್ರಾರ್ಥನೆ ಮಾಡಿರೋದು, ಮಿಕ್ಕಿದ 1.5 ಅವರ್ ಬರೀ ನಿದ್ದೇನೆ. ಹಲ್ಲೆಲೂಯ. ಪ್ರಾರ್ಥನೆ ಯಾರು ಬೇಕಾದ್ರೂ ಮಾಡಬಹುದು. ಹಲ್ಲೆಲೂಯ. ದೇವರು ಹೇಳ್ತಾರೆ, ನೀವು ಕಾವಲುಗಾರರಾಗಿದ್ದೀರಿ. ಏನಕ್ಕೆ? ಆತ್ಮಗಳಿಗೆ, ಜನಗಳಿಗೆ ದೇವರ ಕಡೆಗೆ ನಡೆಸೋ ವಿಷಯದಲ್ಲಿ ನೀವು ಕಾವಲುಗಾರರು. ಅವರಿಗೆ ಸುವಾರ್ತೆ ಹೇಳಿ, ದೇವರ ಬಗ್ಗೆ ಹೇಳಿ, ನರಕ ಸ್ವರ್ಗದ ಬಗ್ಗೆ ಹೇಳಿ, ಅವರು ನೀರಿನಲ್ಲಿ ಹೊಸದಾಗಿ ಹುಟ್ಟೋವರೆಗೂ ನೀವು ಕಾವಲುಗಾರರು. ಹಲ್ಲೆಲೂಯ. ಬೇರೆ ಅಮೆರಿಕ ದೇಶದಲ್ಲೋ ಲಂಡನ್ಗೂ ಅಲ್ಲ, ದೇವ್ರು ನಮ್ಮನ್ನ ಯಾವ ಊರಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ಪಟ್ಟಣದಲ್ಲಿ ದೇವ್ರು ನಮ್ಮ ಮನೆ ಕೊಟ್ಟು ಇಟ್ಟಿದ್ದಾನೋ, ನಾವು ಜಾಸ್ತಿ ದೂರ ಹೋಗೋದು ಬೇಡ. ನೀನ್ ಇರೋ ಊರಲ್ಲೇ ಸುವಾರ್ತೆ ಹೇಳಿದ್ರೆ ಸಾಕು. ಅರ್ಥ ಆಗಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನಿನ್ನ ಕಾವಲುಗಾರರಾಗಿ ಇಟ್ಟಿದ್ದಾರೆ. ಏನ್ ಕಾವಲುಗಾರರು? ಇಲ್ಲಿ ಡೂಪ್ಲಿಕೇಟ್ ಕಾವಲುಗಾರರ ಕೆಲಸ ಏನು? ಯೇಸು ಬರಬಾರ್ದು. ಯಾರ ಹತ್ರ? ಜನರ ಹತ್ರ ಯೇಸು ಬರಬಾರ್ದು. ಜನರು ಯೇಸು ಹತ್ರ. ಹಾಗಾದ್ರೆ ನೀನು ದೇವ್ರ ಕಾವಲುಗಾರರಾಗಿ ಇಟ್ಟ ಏನಕ್ಕೋಸ್ಕರ ಕಾವಲುಗಾರರು? ಜನರು ಯೇಸು ಹತ್ರ ಬರೋವರೆಗೂ ನೀವು ಜನಗಳಿಗೆ ಏನಾಗಿದ್ದೀರಿ? ಕಾವಲುಗಾರರಾಗಿದ್ದೀರಿ. ನಿಮ್ಗೆ ವಿರಾಮ ಇಲ್ಲ. 24 ಅವರ್ ಕೆಲಸ ಯಾವ್ದಾದ್ರು ಇದ್ರೆ ಸುಮ್ಮನೆ ಹೇಳ್ತಾರೆ 24/7 ಅಂತ ಹೇಳ್ಬಿಟ್ಟು ಏನಿಲ್ಲ. ಸುಮ್ಮನೆ ಅವ್ರು ಹಾಕೊಂಡ್ರದಲ್ಲ, ಏನು ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಹೋದ್ರೆ ಡಾಕ್ಟ್ರೆ ಅಲ್ಲಿದ್ದಾರೆ ಎಲ್ಲ ಮಾಡ್ತಾರಂತ. ನಿಜವಾದ ಕೆಲಸ ಏಸಪ್ಪನ ಹತ್ರ ಇದೆ. 24 ಅವರ್ ಕೆಲಸನೇ ಅದು. 24 ಗಂಟೆನೂ ನೀನು ಯಾರಿಗೆ ಬೇಕಾದ್ರೂ ಸುವಾರ್ತೆ ಹೇಳ್ಬೋದು, ಯಾರಿಗೆ ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು, ಯಾರನ್ನ ಬೇಕಾದ್ರೂ ದೇವ್ರ ರಾಜ್ಯಕ್ಕೆ ನಡೆಸ್ಬೋದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ನೀವೇನಾಗಿದ್ದೀರಿ? ಎಲ್ಲಿಗೆ? ಪಕ್ಕದೂರ್ಗ. ಈಗ ಕಗ್ಲಿಪುರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಕಗ್ಲಿಪುರದಲ್ಲಿ ಈಗ ಅಮೇರಿಕದಲ್ಲಿರೋ ಬರ್ಬೇಕು ಇಲ್ಲೊಂದು ಸ್ಟೇಷನ್ ಸ್ಟಾರ್ಟ್ ಮಾಡಕ್ಕೆ. ಎಲ್ಲಿ? ಅಮೇರಿಕದಿಂದ. ಯಾಕೋ ಪಾಸ್ಟಮ್ಮ ಏನಿಲ್ಲ, ಕೂಡ್ಸೋ ದೊಡ್ಡದು ವಿಷಯ ಅನ್ಸುತ್ತೆ ನನಗೆ. ಹಲ್ಲೆಲೂಯ. ಏನ್ ಹೇಳಿದೆ ಹೇಳಿ ಪಾಸ್ಟರ್? ನಾನು ಏನಕ್ಕೆ ಯಾರು ಹೇಳಿದ್ದು? ಹೇಳ್ತಾ ಇದ್ದೀರಾ? ಕೇಳ್ರಿ. ಹಲ್ಲೆಲೂಯ.
ಈಗ ಕಗ್ಲಿಪುರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಇದೆಯಾ ಇಲ್ವಾ? ಯಾವಾಗ ಹೋಗಿದ್ರಿ? ಇದೆ, ಪೊಲೀಸ್ ಸ್ಟೇಷನ್ ಇದೆ. ತಾತ್ಕೊಂಡಲ್ಲಿ ಒಂದು ಸ್ಟೇಷನ್ ಬೇಕಾ? ಅಂದ್ರೆ ಇಷ್ಟು ಊರುಗಳ ಲಿಮಿಟ್ ಅಂತ ಹೇಳಿ ಆ ಸ್ಟೇಷನ್ ಕೊಟ್ಟಿರ್ತಾರ, ಹೌದಾ ಇಲ್ಲ? ಇಷ್ಟು ಊರುಗಳನ್ನ ಅವ್ರೇನ್ ಮಾಡ್ಬೇಕು? ಕಾಯ್ಬೇಕು. ಅವ್ರು ಕೂಡ ಕಾವಲ್ಗಾರ್ರೆ. ಅವ್ರು ಕಾಯಿಲ್ಲ ಅಂದ್ರೆ ಅಷ್ಟೇ, ಎಷ್ಟು ಉರ್ಲೋಗ್ತಾವ ಹೆಣಗಳು, ರೌಡಿಗಳು ಎಷ್ಟು ಹತ್ತಿರ ಬಿಡ್ತದೋ. ಅವ್ರು ಕಾವಲ್ಗಾರರಾಗಿದ್ದಕ್ಕೆ ಏನಾಗಿದೆ, ಎಲ್ಲ ಅಡಗಿದೆ. ದೇವ್ರು ಹೇಳ್ತಾರೆ, ನಾವು ಕಾವಲ್ಗಾರರು. ಮನುಷ್ಯನಲ್ಲಿ ಹತ್ತಿ ಉರಿದು ಕ್ರಿಯೆ ಮಾಡಿದ್ರ ಕಾರುಗಳು ಅಡಗಬೇಕಾದ್ರೆ ನೀ ನಿಜವಾದ ಕಾವಲ್ಗಾರನಾಗಿರ್ಬೇಕ. ನೀ ನಿಜವಾದ ಕಾವಲ್ಗಾರನಾಗಿರ್ಬೇಕ. ನೀನ್ ದೇವರ ಕಾವಲ್ಗಾರರಾಗಿರ್ಬೇಕಂತೇಳಿ ದೇವರು ಬಯಸುವವನಾಗಿದ್ದಾನೆ. ನೀವು ಆತ್ಮಗಳನ್ನ ಕಾಯುವಂತ, ಆತ್ಮಗಳಿಗೆ ಸುವಾರ್ತೆ ಹೇಳಿ ಆ ಆತ್ಮಗಳನ್ನ ದೇವರು ನಡೆಸೋವರೆಗೂ ನೀವು ಕಾವಲ್ಗಾರರಂತ ಹೇಳಿ ಸ್ವರ್ಗೀಯ ದೇವರು ಹೇಳ್ತಾ ಇದಾರ. ಹಲ್ಲೆಲೂಯಾ. ಅಂದ್ರೆ ಕಗ್ಲಿಪುರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ತಾತ್ಕೊಂಡಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಹಾಗೆಯೇ ದೇವರು ನಿಮ್ಮನ್ನ ಒಂದು ಊರಲ್ಲಿ ಇಟ್ಟಿದ್ದಾನೆ ಅಂದ್ರೆ ಮೊದಲು ಆ ಊರಿಗೆ ಸ್ವಾರ್ಥ ಹೇಳ್ರಿ. ಹಲ್ಲೆಲೂಯಾ. ದೇವರು ಎಷ್ಟು ಸಿಂಪಲ್ ಆಗಿ, ಎಷ್ಟು ಅನುಕೂಲವಾಗಿ ನಮಗೆ ಆಲೋಚನೆ ಕೊಡ್ತಾರೆ ನೋಡ್ರಿ. ಸುವಾರ್ಥ ಹೇಳಕ್ಕೆ ಪಕ್ಕದೂರ್ಗೆ ಹೋಗ್ಬೇಡ ನೀನು. ಪಕ್ಕದೂರಲ್ಲಿ ದೇವ್ರು ಇಟ್ಟಿದ್ದಾರೆ ವಿಶ್ವಾಸಿಗಳನ್ನ. ದೇವ್ರು ಹೇಳ್ತಾ ಇದ್ರೆ ನೀನಿರೋ ಊರಲ್ಲೇ ಸುತ್ತಿ ನೀನು ಸುವಾರ್ತೆ ಹೇಳಿದ್ರೆ ಸಾಕು, ನೀನ್ ಕೆಲಸ ಮುಗೀತು. ಹಾಗೆ ಇನ್ನೊಂದು ಊರು, ಆ ಊರಲ್ಲಿ ಯಾವ್ದಾದ್ರು ವಿಶ್ವಾಸಿ ಇದ್ರೆ ಆ ವಿಶ್ವಾಸಿ ಜವಾಬ್ದಾರಿ ಆ ಊರಿನ ಆತ್ಮಗಳ ಕುರಿತು ಕಾಯುವಂಥದ್ದು. ಹಲ್ಲೆಲೂಯಾ. ಇವತ್ತು ಎಷ್ಟು ಜನರಿಗೆ ನೀವು ಸುವಾರ್ತೆ ಹೇಳಿ ಆತ್ಮಗಳ ಕಾಯ್ತಾ ಇದ್ರಿ? ಆತ್ಮಗಳ ಕಾಯ್ದಂದ್ರೆ ಏನು? ಕಾವಲ್ಗಾರನ ಕೆಲಸ ಏನು? ರಾತ್ರಿ ಹೊತ್ತು ಗೊರ್ಕ ಬರ್ತಾನಲ್ಲ, ಏನಕ್ಕೆ ಬರ್ತಾನೆ? ಬಾಗಿಲು ಬಿಟ್ಟು ಹೋಗ್ತಾನೆ, ನಾನು ಇದ್ದೀನಿ ಗೊರ್ಕ, ನಾನು ಇದ್ದೀನಿ ಅಂತ ಪಿಪಿ ಹುತ್ತಾ ಇರ್ತಾನೆ. ಯಾಕೆ ಇಲ್ಲಿ ಗೊರ್ಕ ಇದ್ದಾನೆ, ಯಾರು ಕಳ್ಳರು ಬರಬಾರ್ದು ಅಂತ. ಹಾಗೆ ಈ ಊರಲ್ಲಿ, ಈ ಪಟ್ಟಣದಲ್ಲಿ ಸ್ವರ್ಗದ ದೇವರು ನನ್ನನ್ನ ಕಾವಲುಗಾರನಾಗಿ ಇಟ್ಟಿದ್ದಾರೆ. ನನ್ನ ಅನುಮತಿ ಇಲ್ಲದ ಒಂದು ಆತ್ಮ ನಷ್ಟ ಆಗಬಾರ್ದು, ಒಂದು ಆತ್ಮ ನರಕಕ್ಕೆ ಹೋಗಬಾರ್ದು, ಒಂದು ಆತ್ಮ ಕೆಟ್ಟ ಹೋಗಬಾರ್ದು. ಒಂದು ಆತ್ಮಗಳು ಕೆಟ್ಟ ಹೋಗಬಾರ್ದು. ಆ ಊರಲ್ಲಿ ಆತ್ಮಗಳಿಗೆ ದೇವರು ನಿಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾನೆ. ನಿಜವಾದ ಕಾವಲುಗಾರನು, ಅವನಿಗೆ ವಿರಾಮ ಇಲ್ಲ. ಹಂಗಂತ ಹೇಳ್ಬಿಟ್ಟು ಪಾಸ್ಟರ್ ಕೆಲ್ಸಕ್ಕೆ ಹೋಗ್ಬಾರ್ದಾ? ಕೆಲ್ಸಕ್ಕೆ ಹೋಗು. ದೇವುಗಳಿರುವ ಜಾಗದಲ್ಲಿ ಕೆಲಸ ಮಾಡ್ತೀಯಾ, ಮನುಷ್ಯನಿರೋ ಜಾಗದಲ್ಲಿ ಕೆಲಸ ಮಾಡ್ತೀಯಾ? ದೇವನ ಅಬ್ಬೋ ದೇವ, ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಈ ಕೆಲ್ಸಕ್ಕೆ ಹೋಗೋರ್ ಕೈ ಎತ್ರಪ್ಪ. ಸ್ತೋತ್ರ. ಈಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ದೇವುಗಳಿರೋ ಜಾಗದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಮನುಷ್ಯರ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ವರಾ? ಇಲ್ಲಿ ದೇವ್ರು ಹೇಳಿದ್ದೇನು? ವಿರಾಮನೇ ಇಲ್ಲ, ಏನಿಲ್ಲ. ಈಗ ಕೆಲಸ ಮಾಡ್ತಾ ಇದೆಯಾ? ಈಗ ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಜನ ನಿಮ್ಮ ಮುಂದೆಗಡೆ ಬರಲ್ಲ? ಬರ್ತಾರ? ಧೈರ್ಯವಾಗಿ ಸುವಾರ್ತೆ ಹೇಳಿದ್ರ? ಇದಕ್ಕೆ ಮೇಲೆ ದುಡ್ಡು ಒಂದ್ ವೇಳೆ ಕೈ ಬಿಟ್ಟೋಗುತ್ತೋ ಗೊತ್ತಿಲ್ಲ. ಒಡವೆ ಕೈ ಬಿಟ್ಟೋಗಲು ಗೊತ್ತಿಲ್ಲ. ನಮ್ ಬರೋ ಏನೆಲ್ಲ ಅನುಗ್ರಹ ಆಶೀರ್ವಾದಗಳು ನಮ್ಮನ್ನು ಬಿಟ್ಟೋಗಲು ಗೊತ್ತಿಲ್ಲ. ಇದಕ್ಕೆ ಮೇಲೆ ಯಾವ ಮನುಷ್ಯ ನನ್ನ ಮುಂದಗಡೆ ಬರಲಿ, ಯಾರೇ ಆಗಿರ್ಲಿ, ನನ್ನ ಕಣ್ಣು ಮುಂದಗಡೆ ಯಾರು ಬಂದ್ರು ಕೂಡ ಇದಕ್ಕೆ ಮೇಲೆ ನಾನು ಕಾವಲುಗಾರನು. 5 ಜನ ಮಾತ್ರ, 10 ಜನ ಮಾತ್ರ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನೀನು ಕಾವಲುಗಾರನು, ನಿನಗೆ ವಿರಾಮ ಇಲ್ಲ.
ನೀನ್ ಕೆಲಸ ಮಾಡೋ ಜಾಗದಲ್ಲೂ, ನೀನ್ ಪ್ರಾರ್ಥನೆ ಮಾಡೋ ಜಾಗದಲ್ಲೂ, ನೀನ್ ಊರಲ್ಲಿರೋ ಜಾಗದಲ್ಲೂ, ನೀನ್ ಅಂಗಡಿಗೆ ಹೋಗುವಾಗಲೂ, ಎಲ್ಲಾ ಕಡೆ ನೀನ್ ಹೋಗೋದಲ್ಲಿ, ಮನುಷ್ಯರು ಇರುವ ಜಾಗದಲ್ಲೇ ದೇವರು ಹೇಳ್ತಾರೆ, ಆ ಜನಗಳಿಗೆ ನೀನು ಸುವಾರ್ತೆ ಹೇಳಿ ಅವರನ್ನ ದೇವರ ಕಡೆಗೆ ನಡೆಸುವಂತ ಕಾವಲುಗಾರರಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರ. ಇವತ್ತು ನೀನು ಇಲ್ಲಿಂದ ಎದ್ದೇಳುವಾಗ ದೇವರ ಕಾವಲುಗಾರನಾಗಿ ಇವತ್ತು ನೀನು ಎದ್ದೇಳಬೇಕು. ಇದಕ್ಕೆ ಮೇಲೆ ನಿನ್ನ ಮುಂದೆಗಡೆ ಯಾರು ಬರಲಿ, ನಿನಗೆ ವಿರಾಮ ಇರಬಾರ್ದು. ಇದಕ್ಕೆ ಮೇಲೆ ಈ ಪ್ರಾರ್ಥನೆ ಆದ್ಮೇಲೆ ನಿನಗೆ ವಿರಾಮ ಇರಬಾರ್ದು. ನೀವು ಆತ್ಮಗಳನ್ನು ಕಾಯುವ ಕಾವಲುಗಾರರು. ನೀವು ಆತ್ಮಗಳನ್ನು ಕಾಯುವ ಕಾವಲುಗಾರರಾಗಿ ಮಾರ್ಪಡುವಾಗ ಇನ್ನೊಂದು ಪ್ರಮೋಷನ್ ದೇವರು ಕೊಡ್ತಾರೆ, ಪಟ್ಟಣ ಕಾಯುವ ಕಾವಲುಗಾರರು. ಎರಡನೇ ಪ್ರಮೋಷನ್ ಹೋಗಿದ ತಕ್ಷಣ ಹಾಗೆ 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 ಒಂದೊಂದಕ್ಕೆ ದೇವರು ನಮ್ಮನ್ನು ಹತ್ತಿಸ್ಕೊಂಡು ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ರೆಡಿ ಆಗಿದ್ದೀರಾ? ತಯಾರಾಗಿದ್ದೀರಾ? ಆತ್ಮಗಳನ್ನ ಕಾಯುವಂತ ಕಾವಲುಗಾರರು. ಇದಕ್ಕೆ ಮೇಲೆ ತೀರ್ಮಾನಕ್ಕೆ ಗೆದ್ದೇಳ್ರಿ. ಇದಕ್ಕೆ ಮೇಲೆ ಯಾರ ಕಣ್ಣು ಮುಂದಗಡೆ ಬರ್ತಾರೋ ವಿರಾಮ ಇಲ್ದಿರ, ನಾನ್ ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ನಾನ್ ದೇವರ ಬಗ್ಗೆ ಹೇಳ್ತಾನೆ ಇರ್ತೀನಿ. ನಾನು ಕಾವಲುಗಾರ. ಜನರನ್ನ ದೇವರ ಕಡೆಗೆ ನಡೆಸೋ ಕಾವಲುಗಾರ. ದೇವರ ಜನಗಳ ಹೃದಯದ ಒಳಗಡೆ ತರುವಂತ ಕಾವಲುಗಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೃಪೆ ಒಂದಿಗೆ ನೀವು ಎದ್ದೇಳ್ಬೇಕು ಇವತ್ತು. ಈ ಕೃಪೆಯ ಬಲದೊಂದಿಗೆ ಎದ್ದೇಳ್ಬೇಕು ಇವತ್ತು ನೀವು. ದೇವರು ಹೇಳ್ತಿದ್ರೆ, ನಾನು ನಿನ್ನ ಕಾವಲುಗಾರನಾಗಿ ಇಟ್ಟಿದ್ದೇನೆ. ಇದಕ್ಕೆ ಮೇಲೆ ನೀನು ಮೌನವಾಗಿರಬಾರ್ದು. ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು, ಸುವಾರ್ತೆ ಹೇಳೋ ಟೈಮಲ್ಲಿ ಸುವಾರ್ತೆ ಹೇಳಬೇಕು. ಇದಕ್ಕೆ ಮೇಲೆ ನಿನ್ನ ಮುಂದೆಗಡೆ ಯಾರೇ ಬರಲಿ, ಭಯ ಪಡಬೇಡ. ದೇವರ ವಾಕ್ಯವಾದ ನಮಗೆ ಹೊರಲ್ಪಟ್ಟಂತ ಆತ್ಮ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಏಡಿತನದ ಆತ್ಮವಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಭಯಪಡಬೇಕೆ. ದೇವರು ಹೇಳ್ತಾ ಇದ್ರೆ, ನೀನು ಕಾವಲುಗಾರನಾಗಿದ್ದಿ. ನೀನು ಸರಿಯಾಗಿ ಕಾದಿಲ್ಲ ಅಂದ್ರೆ, ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಯಜಮಾನ ಲೆಕ್ಕ ಕೇಳ್ತಾನೆ. ಕಾರಣ ದೇವರು ನಿನ್ನ ಕಾವಲುಗಾರರ ಲೆಕ್ಕದಲ್ಲಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕರ್ತನ ಪಾದ ಪೀಠದಲ್ಲಿ ನಿಂತ್ಕೊಳ್ಳೋಣ. ನಿಮ್ಮ ಕಣ್ಣ ಮುಂದೆ ಇದಕ್ಕೆ ಮೇಲೆ ಯಾರೇ ಬರಲಿ, ನಿನ್ನ ಕಣ್ಣಿನ ಮುಂದೆ ಟಕ್ಕಂತ ಜ್ಞಾಪನ ಬರಬೇಕು, ನನ್ನ ಕಾವಲುಗಾರ, ಈ ಮನುಷ್ಯನಿಗೆ ನನ್ನ ಕಾವಲುಗಾರ. ಏನಕ್ಕೆ ಕಾವಲು? ಅಲ್ಲಿ ಸೈತಾನನು ಇಬ್ಬರನ್ನಿಟ್ಟ ಕಾವಲುಗಾರನ ಏನಕ್ಕಂತೇಳಿ, ಯೇಸು ಜನರ ಹತ್ರ ಬರಬಾರ್ದು, ಜನರು ಯೇಸು ಹತ್ರ ಹೋಗಬಾರ್ದು. ಇವತ್ತು ದೇವರು ನಮ್ಮನ್ನ ಜನರಿಗೆ ಕಾವಲುಗಾರನಾಗಿಟ್ಟಿದ್ದಾನೆ. ಏನು ಕಾವಲುಗಾರನು? ಜನಗಳು ನರಕಕ್ಕೆ ಹೋಗದೆ ಇರುವ ಹಾಗೆ ಕಾಯುವಂತ ಕಾವಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನರು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಸತ್ತು ಹೋಗಿಲ್ಲ. ಎಷ್ಟು ಜನರು ಎಷ್ಟು ಸಾರಿ ನಮ್ಮ ಕಣ್ಣಿನ ಮುಂದೆಗಡೆ ಬಂದರೂ ಕೂಡ ಅವರಿಗೆ ನಾವು ಸುವಾರ್ತೆ ಹೇಳಿಲ್ಲ. ನಿಮ್ಮ ಕಣ್ಣಿನ ಮುಂದೆಗಡೆ ಅನೇಕ ಜನರು ಸತ್ತೋಗುವಾಗ ಟಕ್ಕಂತ ನಿಮ್ಗೆ ಜ್ಞಾಪನ ಬರಲ್ವಾ? ಅಯ್ಯಯ್ಯೋ, ಮೊನ್ನೆ ನಾನು ನೋಡಿದೆ, ನೆನ್ನೆ ಕಣ್ಣ ಮುಂದೆ ನಡ್ಕೊಂಡು ಹೋದ್ರು. ಒಂದೇ ಒಂದು ಮಾತು, ಯೇಸುವಿನ ಕುರಿತು ನಾನು ಸಾರಿ ಬಿಟ್ಟಿದ್ರೆ ಅವ್ರು ಕಾಪಾಡಲ್ ಬಿಡ್ತಾ ಇದ್ರೇನೋ, ಅವ್ರು ರಕ್ಷಿಸಲ್ಪಡ್ತಾ ಇದ್ರೇನೋ. ಎಷ್ಟೋ ಸಾರಿ ಆ ಅನುಭವ ನಿನಗಾಗಿಲ್ಲ? ಎಷ್ಟೋ ಸಾರಿ ಆ ಅನುಭವ ನಿಮಗಾಗಿಲ್ಲ? ಅಯ್ಯೋ, ನೆನ್ನೆ ಕಣ್ಣು ಮುಂದೆ ಹೋದ್ರು, ನಾನು ಸತ್ಯ ಹೇಳದ್ ಬಿಟ್ಬಿಟ್ಟೆ, ನಾನು ಏಸಪ್ಪನ ಬಗ್ಗೆ ಹೇಳದ್ ಬಿಟ್ಬಿಟ್ಟೆ, ಬೇರೆ ಏನೇನೋ ಮಾತಾಡ್ಕೊಂಡಿದ್ದೆ. ನನ್ನ ಒಂದು ಸಾರಿ ನಾನು ಅವ್ರಿಗೆ ಸುವಾರ್ತೆ ಹೇಳ್ಬಿಟ್ಟಿದ್ದಿದ್ರೆ ಅವ್ರು ರಕ್ಷಿಸಲ್ಪಟ್ಬಿಡ್ತಾ ಇದ್ರೇನೋ. ಕಾವಲುಗಾರಳೇ,
ನಿನ್ನ ಕಣ್ಣಿನ ಮುಂದೆಗಡೆನೆ ಎಷ್ಟೋ ಜನ ಸತ್ತು ನರಕಕ್ಕೆ ಹೋಗ್ತಾ ಇಲ್ವಾ? ದೇವ್ರು ಹೇಳ್ತಾ ಇದ್ದಾರೆ, ಅಮ್ಮ, ಅಪ್ಪ, ನೀನ್ ಕಾವಲ್ಗಾರನಾಗಿದ್ದಿ, ನೀನು ಕಾವಲ್ಗಾರನಾಗಿದ್ದಿ. ಏನಕ್ಕೆ ಕಾವಲು? ಜನರು ನರಕಕ್ಕೆ ಹೋಗಬಾರದು, ಅಲ್ಲಿಂದ ತಪ್ಪಿಸಿ, ಎಚ್ಚರಿಸಿ. ಸಹೋದರ, ಸಹೋದರಿ, ಅದು ನರಕ, ಅದು ಸೈತಾನ ಇರುವಂತ ಜಾಗ, ಅದು ಭಯಂಕರ, ಅದು ಬೆಂಕಿ, ಅದು ನಿತ್ಯ ಮರಣ. ಅಲ್ಲಿಗೆ ಹೋಗ್ಬೇಡ್ರಿ, ಎಚ್ಚರವಾಗ್ರಿ, ಈ ಮಾರ್ಗದಲ್ಲಿ ಬನ್ರಿ ಅಂತೇಳಿ ಅವರುಗಳನ್ನ ಈ ಮಾರ್ಗದಲ್ಲಿ ನಡೆಸುವಂತ, ನರಕದಿಂದ ತಪ್ಪಿಸುವಂತ ಕಾವಲುಗಾರ ನೀವಾಗಿದ್ದೀರಿ. ಕಾವಲುಗಾರ ನೀವಾಗಿದ್ದೀರಿ. ಯೇಸುವೇ, ಇದಕ್ಕೆ ಮೇಲೆ ನನ್ನ ಕಣ್ಣ ಮುಂದೆಗಡೆ ಯಾರೇ ಬರಲಿ ಅವರಿಗೆ ನಾನು ಸುವಾರ್ತೆ ಹೇಳಬೇಕು. ಆತ್ಮಗಳ ಭಾರ ನನಗೆ ಕೊಡಪ್ಪ. ಆತ್ಮದಾಹ, ಆತ್ಮಗಳ ಭಾರ ನಮಗೆ ಕೊಡು ದೇವರೇ. ಸುವಾರ್ತೆ ಸಾರ್ವ ಕೃಪೆ ಸುರಿಸು ದೇವರೇ. ಎಸೆಯ, ಆತ್ಮಗಳ ದಾಹ, ಆತ್ಮಗಳ ಭಾರ ಇವರುಗಳಿಗೆ ಉಂಟಾಗಲಪ್ಪ. ಆ ಭಾರದ ಅಭಿಷೇಕ, ಆತ್ಮಗಳ ಭಾರದ ಅಭಿಷೇಕ, ಆ ಕೃಪೆ, ಆ ವರ, ಆ ತೈಲ ಇವರುಗಳ ಮೇಲೆ ಸುರಿಸಲ್ಪಡಲಿ. ನನ್ನ ಸಭೆಯಲ್ಲಿ ಸುವಾರ್ತಿಕರು ಎಬ್ಬಿಸಲ್ಪಡಬೇಕ. ನನ್ನ ಸಭೆಯಲ್ಲಿ ದೇವರನ್ನ ನೇಮಿಸಲ್ಪಟ್ಟಂತ ಕಾವಲುಗಾರರು ಎಬ್ಬಿಸಲ್ಪಡಬೇಕು. ಹೊಂದಿಕೊಳ್ಳ್ರಿ ಕೃಪೆ. ಆತ್ಮಗಳ ಭಾರ, ಆತ್ಮಗಳ ಭಾರ, ಆತ್ಮಗಳ ಭಾರ, ಆತ್ಮಗಳ ಭಾರ, ಆತ್ಮಗಳ ಭಾರ, ಆತ್ಮಗಳ ಭಾರ, ಆತ್ಮಗಳ ಭಾರ ಉಂಟಾಗಲಿ. ಆತ್ಮಗಳ ಭಾರ, ಆತ್ಮಗಳ ಭಾರ, ಆತ್ಮಗಳ ಭಾರ ಉಂಟಾಗಲಿ. ಜೀಸಸ್, ಆತ್ಮಗಳ ಭಾರ, ಫೈರ್, ಜೀಸಸ್, ಆತ್ಮಗಳ ಭಾರ ಉಂಟಾಗಲಿ. ಕೃಪೆ, 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 ಕೃಪೆ. ಇವತ್ತಿನಿಂದ ಆತ್ಮಗಳ ಭಾರ ಉಂಟಾಗಲಿ. ಆತ್ಮಗಳ ಭಾರ, ಭಾರ, ಆತ್ಮಗಳ ಭಾರ. ರಾ 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 ಶಬದ ಡಗದಬ ರಿಗ ಮಮದ ಡಗದಬು ರಿಕ ಬಾದ ಡಗದಬ. ಆತ್ಮಗಳ ಭಾರ ಉಂಟಾಗಲಿ, ಆತ್ಮಗಳ ಭಾರ ಉಂಟಾಗಲಿ, ಆತ್ಮಗಳ ಭಾರ ಉಂಟಾಗಲಿ, ಆತ್ಮಗಳ ಭಾರ. ಎಲ್ಲರ ಮೇಲೆ ಸುರಿಸಲ್ಪಡಲಿ, ಎಲ್ಲರ ಮೇಲೆ ಸುರಿಸಲ್ಪಡಲಿ. ರಬ 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 ಶಬ್ದವಾದಿಗಾರಗ ರೇಖಾಮಾನ. ದೇವರಾತ್ಮನೆ, ನಿಮ್ಮ ಕಾರ್ಯ ನಡೀಲಿ, ಪರಿಶುದ್ಧಾತ್ಮನ ಕಾರ್ಯ ನಡೀಲಿ, ಪರಿಶುದ್ಧಾತ್ಮನ ಕ್ರಿಯೆ ನಡೀಲಿ, ಪರಿಶುದ್ಧಾತ್ಮನ ತುಂಬಿಸುವಿಕೆ ಉಂಟಾಗಲಿ. ಆತ್ಮಗಳ ಭಾರ, ಆತ್ಮಗಳ ಭಾರ ಸುವಾರ್ತಿಕರಾಗಿ ಎಬ್ಬಿಸಲಿ.
ಒದಗೋ ಕೃಪೆ, ಒದಗೋ. Touch. 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 Oh, rapa ta 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 ta. Fire. ದೇವರ ಆತ್ಮನೆ ಮುಟ್ರಿ, ತುಂಬಿಸಿರಿ, ನಡೆಸಿರಿ. ದೇವರಿಂದ ನೇಮಿಸಲ್ಪಟ್ಟ ಕಾವಲುಗಾರರಾಗಿ ಇವತ್ತಿನಿಂದ ಮಾರ್ಪಡಲಿ. ವಿರಾಮ ಇಲ್ಲ. ದೇವರಿಗೂ ವಿರಾಮ ಕೊಡಬಾರದು. ಸುವಾರ್ತೆ ಹೇಳಿ, ದೇವರೇ ಇವರಿಗೆ ಸುವಾರ್ತೆ ಹೇಳಿದ್ದೀನಿ, ಇವರಿಗೆ ಸುವಾರ್ತೆ ಹೇಳಿದ್ದೀನಿ, ರಕ್ಷಿಸು. ಇಲ್ಲ, ಬಿಡಲಪ್ಪ, ಅವ್ರಿಗೆ ವಿರಾಮ ಕೊಡಬಾರದು. ದೇವರಿಗೆ ನಿನ್ನ ಬದುಕು, ನಿನ್ನ ಜೀವಿತ ಇವತ್ತಿನಿಂದ ಮಾರ್ಪಡಲಿ. ದೇವರೇ ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಇವರುಗಳು ಅನುಗ್ರಹಿಸಲ್ಪಡಲಿ. ಇವರು ಕಾವಲುಗಾರರಾಗಿದ್ದಾರೆ, ಆತ್ಮಗಳನ್ನು ಕಾಯುವಂತ ಕಾವಲುಗಾರರು, ಜನರನ್ನ ನರಕದಿಂದ ತಪ್ಪಿಸುವಂತ ಕಾವಲುಗಾರರು. ಹಾಗೆ ನಡಲಿ, ಅನುಗ್ರಹಿಸಲ್ಪಡಲಿ. ತಗ್ಗಿಸ್ತೇವೆ, ನೀವು ಹೆಚ್ಚಿಸಲ್ಪಡಬೇಕು. ಕೃಪೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಹೋದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮರಣದ ಕಾವಿರಲಿ. ಜಯ ಕೊಟ್ಟ ದೇವರಿಗೆ ಛೇದ ಘೋಷ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾಗಿರುವಂಥ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾಳೆ ಬೆಳಗ್ಗೆ ಭಾನುವಾರ 8 ಗಂಟೆಗೆ ಸರ್ವಿಸ್